ಈ ಮೊಸರು 1 ಗಂಟೆ ಕಾಲ ಬೆಳ್ಳಿ ಪಾತ್ರೆಯಲ್ಲಿ ಇದ್ದಿದ್ದ ಕೆಮಿಕಲ್ ರಿಯಾಕ್ಷನ್ನಿಂದ ಆ ಪ್ರಾಬ್ಲಮ್ಮನ್ನೆಲ್ಲ ಸೆಟ್ರೈಟ್ ಮಾಡುತ್ತದು. ಅಷ್ಟು ಶಕ್ತಿ ಇದೆ ಮೊಸರಿಗೆ. ಆಮೇಲೆ ಹುಟ್ಟಂಥ ಮಕ್ಕಳು ಅತ್ಯಂತ ಬಲಿಷ್ಠರಾಗಿರ್ತಾರೆ, ರೋಗ ನಿರೋಧಕ ಶಕ್ತಿ ಇರುತ್ತೆ. ಆ ರಸನ ಬಸರಿ ಹೆಂಗಸು ಯಾರಿದ್ದಾರೆ, ಡೆಲಿವರಿಗೆ ಡೇಟ್ ಕೊಟ್ಟಿರ್ತಾರೆ, ನಾಳೆ ಡೆಲಿವರಿ ಅಂದರೆ ಇವತ್ತು ಬೆಳಗ್ಗೆ ಇವತ್ತು ಸಂಜೆ, ನಾಳೆ ಬೆಳಗ್ಗೆ ನಾಳೆ ಸಂಜೆ, ಈ 2 ಟೈಮ್ 4 ಟೈಮು 2 ದಿನ ಆ ಗೋರಸ ಸಗಣಿದು ರಸ ಏನಿದೆ ಅದನ್ನು ಕೊಟ್ಟರೆ ಎಂಥ ಬ್ರೀಚ್ ಕೇಸ್ ಇರಲಿ, ಎಂಥ ಸಿಸೇರಿಯನ್ ಇರಲಿ ನಾರ್ಮಲ್ ಆಗುತ್ತೆ. ಮಕ್ಕಳಲ್ಲೇ ರೋಗ ನಿರೋಧಕ ಶಕ್ತಿನ ಹೆಚ್ಚು ಆಗಿರೋದ್ರಿಂದ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ. ನಾನು ಯಾವುದೂ ದುಡ್ಡು ಕೊಟ್ಟು ತಂದಿಲ್ಲ. ನನಗೆ ಕೊಟ್ಟಿರೋದು ನಮ್ಮ ಸ್ನೇಹಿತರು ಕೆಲವರು ಕೊಟ್ಟಿರೋರೆಲ್ಲ ಈ ಗೋದಾನ ಅಂತ ಕೊಟ್ಟಿರೋದು. 10 ತಿಂಗಳಿಗೆ ಮೆಚ್ಯೂರ್ ಆಗಿದ್ದ ಕರು ಅದು ಕರು ಹಾಕಿದಾಗ ಹಾಲು ಕುಡಿದವರು ನಮ್ಮ ಹೆಣ್ಣುಮಕ್ಕಳು ಇವತ್ತು ದೇ ಆರ್ ಮೆಚ್ಯೂರಿಂಗ್ ಎಟ್ ದಿ ಏಜ್ ಆಫ್ 8. ನಾಯಿಗೆ 10,000 ರೂಪಾಯಿ ಖರ್ಚು ಮಾಡ್ತೀರಾ ನೀವು, ಅದೇ 5,000 ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ಮಲೆನಾಡು ಗಿಡ್ಡ ಇಟ್ಕೋಬೋದು ಮನೇಲಿ. ಅಂದರೆ ನೀವು ಹೇಳ್ತೀರ ನಾಯಿ ಬದಲು ಹಸುನ ಸಾಕಬಹುದು ಮನೇಲಿ. ಹೌದು, ಸಾಕ್ಬೋದು. ಮತ್ತು ನಿಮಗೂ ನಾಯಿದು ಏನು ಯಾವುದೇ ಅದರದ್ದು ಎಕ್ಸ್ಕ್ರೀಷನ್ ಆಗಲಿ ಅದರ ಹಾಲಾಗಲಿ ನೀವೇನೂ ಉಪಯೋಗಿಸೋಕ್ಕಾಗಲ್ಲ. ನಾಟಿ ಹಸು ಹಾಲು ಹೋಮ್ ಡೆಲಿವರಿ ಕೊಡೋರು ಇದ್ದಾರೆ. ಹೋರಿ ಬಿಡ್ತೀವಿ, ಹೋರಿ ಬಿಟ್ಟಾಗ ಹೋರಿ ಇದರ ಮೇಲೆ ಹತ್ತದಾಗ ಏನಾಗುತ್ತೆ, ಅದರ ಕಾಲು ಹಿಂಗೆ ಹಾಕಿದಾಗ ಅದರ ತೂಕ ಇದ್ರ ಮೇಲೆ ಬೀಳುತ್ತೆ. ಬಿದ್ದಾಗ ಅಷ್ಟು ಸಾಕು ಆಕ್ಯುಪ್ರೆಷರ್. ಅವಾಗೇನಾಗುತ್ತೆ ಅಂದರೆ ಈ ಪೆಲ್ವಿಕ್ ರೀಜನ್ ಅಂತ ಏನಿದೆ ಇದೆಲ್ಲ ಸಡಿಲ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇಟ್ ಕಂಟಿನ್ಯೂಸ್ ಟು ಬಿ ರಿಲ್ಯಾಕ್ಸ್ಡ್ ಟಿಲ್ ಇಟ್ ಗಿವ್ಸ್ ಬರ್ತ್. ಅದು ನಾಟಿದು ಗಂಡು ಕರುಗಳಾದರೆ ಗುರ್ತಿರೋರು ಹಳ್ಳಿನಲ್ಲಿ ಕೃಷಿಗೆ ಉಪಯೋಗಿಸೋಂಥವ್ರಿಗೆ ನಾನು ಉಚಿತವಾಗಿ ಕೊಡ್ತೀನಿ. ಅಥವಾ ಕೆಲವರು ಇವಾಗ ಈ ಎಣ್ಣೆ ಗಾಣ ಹಾಕ್ತಾಯಿದ್ದಾರೆ, ಎಣ್ಣೆ ಗಾಣ ಹಾಕೋಕ್ಕೆ ಅವ್ರಿಗೆ ಕೊಡ್ತೀನಿ. ಮಲೆನಾಡು ಗಿಡ್ಡದ ವಿಶೇಷ ಏನು ಅಂದರೆ ವರ್ಷದ ಒಳಗೆ 1 ಕರು ಹಾಕುತ್ತೆ. ಮುಂದಿನ ಕರು 10.5 ತಿಂಗಳಿಂದ 11 ತಿಂಗಳೊಳಗೆ 2ನೇ ಕರು ಹುಟ್ಟಿರತ್ತೆ. ಮುಂದಿನ ಕರು ಇವತ್ತು ಸುಮಾರು 75-80 ಸಾವಿರದಿಂದ 1.5-2 ಲಕ್ಷದವರೆಗೂ ಒಳ್ಳೆ ತಳಿ ಹೋಗುತ್ತೆ. ಇದು ಆಂಧ್ರದ ಓಂಗೋಲ್ ತಳಿ. ಓಕೆ, ಸ್ವಲ್ಪ ರಿಲೇಟೆಡ್ ಗೀರ್ ಥರನೇ ಇದೆ ಅಲ್ಲ ಅದು? ಹೌದು, ಯಾಕೆಂದರೆ ಯಾವುದಕ್ಕೆ ಭುಜ ಇರುತ್ತಲ್ಲ ಜಾಸ್ತಿ, ಅದೆಲ್ಲ ಸ್ವಲ್ಪ ಒಂದೇ ಥರ ಕಾಣುತ್ತದು. ಇರ್ತೀವಿ. ಮತ್ತು ನಾಟಿ ಹಸುಗಳು ಗಲೀಜು ಮಾಡ್ಕೊಳ್ಳಲ್ಲ, ಹಿಂದಕ್ಕೆ ಬರ್ತವೆ, ಸಗಣಿ ಹಾಕ್ಬಿಟ್ಟು ಗಂಜಳ ಹಾಕ್ಬಿಟ್ಟು ಮುಂದಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ನಾವೇನು ಮಾಡಿದ್ವಿ, ನಮ್ಮ ಕಾಮಧೇನು ನಾಟಿ ಹಸುವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಅದರಿಂದ ದಿಲೀಪ ಏನು ಅನುಭವಿಸ್ದ ಅದನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ 1000ಕ್ಕಿಂತ ಜಾಸ್ತಿ IVF ಸೆಂಟರ್ ಇರೋದು ಇಲ್ಲಿ ಆಯಿತು. ಹಸು ಬದಲಾಗಿದ್ದಕ್ಕೆ ಏನೇನು ಸಮಸ್ಯೆಗಳಾಯಿತು, ಈ ಥರ ಪಟ್ಟಿ ಮಾಡ್ತಾ ಹೋದಂಗೆ ಮುಗಿಯೋದೇ ಇಲ್ಲ. ನಾವು ಕೊಟ್ಟಿಗೆ ಗೊಬ್ಬರ ಬಿಟ್ಟು ರಾಸಾಯನಿಕ ಗೊಬ್ಬರಕ್ಕೆ ಹೋದ್ವಿ. ರಾಸಾಯನಿಕ ಗೊಬ್ಬರಕ್ಕೆ ಹೋದ ಮೇಲೆ ಕೀಟನಾಶಕ ಹೊಡೆದ್ವಿ. ಕೀಟನಾಶಕದಿಂದ ಕೀಟಗಳು ಸತ್ತೋಯ್ತು. ಜಮೀನಲ್ಲಿದ್ದಂಥ ರೈತ ಮಿತ್ರ ರೈತ ಶತ್ರು ಕೀಟನಾಶ ಆಯಿತು. ಅಲ್ಲಿ ಜಮೀನಲ್ಲಿ ಉತ್ಪತ್ತಿ ಆಗ್ತಾ ಇದ್ದಂಥ ಸಾವಯವ ಗೊಬ್ಬರ ಏನಿತ್ತು, ಯಾವುದೇ ಕೀಟ ಆಗಲಿ, ಅದು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು, ಕೀಟ ಆಹಾರ ತೊಗೊಳುತ್ತೆ. ತೊಗೊಂಡ ಮೇಲೆ ಮಲಮೂತ್ರ ಮಾಡಲೇಬೇಕದು. ಅದು ಇಷ್ಟು ಅಂಶದಲ್ಲಿರ್ಬೋದು, ಇಷ್ಟಿರ್ಬೋದು. ಇದು ಅಷ್ಟು ಸಾವಯವ ಗೊಬ್ಬರ ಬೀಳ್ತಾಯಿತ್ತು ಜಮೀನಿಗೆ. ಅದು ಹೋಯಿತು. ಜಮೀನಲ್ಲಿ ಎರೆಹುಳುಗಳಿತ್ತು, ಎರೆಹುಳ ಡಿಸಪಿಯರ್ ಆಯಿತು. ಜಮೀನಲ್ಲಿ ಗುಬ್ಬಚ್ಚಿಗಳು ಇದನ್ನು ಹುಳ ಹುಪ್ಪಟೆ ತಿನ್ನೋಕ್ಕೆ ಬರ್ತಾ ಇದ್ದಿದ್ದು ಗುಬ್ಬಚ್ಚಿಗಳು ಕೂತಾಗ ಅದು ಹಿಕ್ಕೆ ಹಾಕ್ಬಿಟ್ಟು ಹೋಗೋದು, ಅದು ಸಾವಯವ ಗೊಬ್ಬರ ಆಗೋದು. ಇದಿಷ್ಟು ಹೊರಟೋದ ಮೇಲೆ ಜಮೀನು ಫಲವತ್ತತೆ ಕಳ್ಕೊಂಡಿದೆ. ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಹಸು ಬದಲಾಯಿತಾ ಈ ಸಮಸ್ಯೆಗಳು ಪ್ರಾರಂಭ ಆಯಿತು. ಇದು ಪಂಜಾಬ್ದು ಶಾಹಿವಾಲ್ ಅಂತ. ಎಲ್ಲಿಂದ ತರಿಸಿದ್ದೀವಿ ಸರ್? ಇದು ಇಲ್ಲೇ ಹುಟ್ಟಿದ್ದಿದು. ಆದರೆ ಶಾಹಿವಾಲ್ ಹಸು ನಮ್ಮ ಸ್ನೇಹಿತರೊಬ್ಬರು ತಂದುಕೊಟ್ರು. ಸಾಮಾನ್ಯವಾಗಿ ಎಷ್ಟಿದೆ ಸರ್ ಇದು ತಗೊಳ್ತೀನಿ ಅಂತ ಹೇಳಿದ್ದಾರೆ ರೇಟ್? ಇವತ್ತು ಸುಮಾರು 75-80 ಸಾವಿರದಿಂದ 1.5-2 ಲಕ್ಷದವರೆಗೂ ಒಳ್ಳೆ
ತಳಿ ಹೋಗುತ್ತೆ. ಓಕೆ, ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ? ಇದು 10 ಲೀಟ್ರ್ ಹಾಲು ಕೊಟ್ಟಿದೆ. ಮೊದಲು ಕರು ಹಾಕಿದೆ, ಇವಾಗ 2ನೇ ಕರುವಿಗೆ ಅದು ಗರ್ಭ ಧರಿಸಿದೆ. ಇದು ಜರ್ಸಿ ಹಸು. ಹಾಂ, 2 ಜರ್ಸಿ ಇಟ್ಕೊಂಡಿದ್ದೀನಿ, ನನ್ನ ಸಂಶೋಧನೆಗೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಇದು ಓಂಗೋಲ್ ತಳಿ, ಇದು ಆಂಧ್ರದ್ದು ಓಂಗೋಲ್ ತಳಿ. ಓಕೆ, ಅದು ಆಂಧ್ರದಲ್ಲಿ ನಾಟಿ ಹಸುನಾ? ಅಲ್ಲಿನ ನಾಟಿ ಹಸು ಇದು. ಓಕೆ, ಇದು 2 ದೇವಣಿ. ಓಕೆ, ಉತ್ತರ ಕರ್ನಾಟಕದ ಕಡೆ ಇದು. ಓಕೆ, ಇಷ್ಟು ಎತ್ತರ ಇರುತ್ತಾ ಅದು ನಾಟಿ ಹಸು ಆದ್ರೂ? ಇನ್ನೂ ಎತ್ತರ ಬರುತ್ತದು. ಓಕೆ, ಇದು ಗಿರ್ ಹಸು. ಓಕೆ, ಸೂಪರ್. ಇದು ಆಂಧ್ರದ್ದು ಓಂಗೋಲ್ ತಳಿ. ಓಕೆ, ಸ್ವಲ್ಪ ರಿಲೇಟೆಡ್ ಗೀರ್ ಥರನೇ ಇದೆ ಅಲ್ಲ ಅದು? ಹೌದು, ಯಾಕೆಂದರೆ ಯಾವುದಕ್ಕೆ ಭುಜ ಇರುತ್ತಲ್ಲ ಜಾಸ್ತಿ, ಅದೆಲ್ಲ ಸ್ವಲ್ಪ ಒಂದೇ ಥರ ಕಾಣುತ್ತದು. ಕೊಂಬಲ್ಲಿ ಡಿಫ್ರೆನ್ಸ್ ಬರುತ್ತೆ. ಕೊಂಬಲ್ಲಿ ಡಿಫ್ರೆನ್ಸ್ ಬರುತ್ತೆ, ಅದರ ಮೈ ಕಟ್ಟು ಇದೆಲ್ಲನೂ ವ್ಯತ್ಯಾಸ ಆಗುತ್ತೆ. ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಸರ್? ಸುಮಾರು 5-5:30. ಇವಾಗ ಕೊಟ್ಟಿಗೆ ಬಾಚೋದಿರ್ಬೋದು, ಹಾಲು ಕರಿಯೋದಿರ್ಬೋದು, ಎಲ್ಲ ಹೇಗೆ ಮಾಡ್ತೀರಾ ಇಷ್ಟು ಹಸುಗಳದೆಲ್ಲ? ನಾನು ನಮ್ಮ ಕೆಲಸದವನಿದ್ದಾನೆ, ಇಬ್ಬರು ಸೇರಿ ಮಾಡಿಬಿಡ್ತೀವಿ. ಕೆಲಸದವ್ರು ಇಟ್ಕೊಂಡಿದ್ದೀರಾ? ಒಬ್ರು ಇದ್ದಾರೆ, ನಾನು ಅವರು ಇಬ್ಬರು ಸೇರಿ ಈ ಕೆಲಸ ಮಾಡಿಬಿಡ್ತೀವಿ. ಓಕೆ, ಆ ಕಡೆ ಸೈಡ್ ಇದಾವಲ್ಲ ಅದೇ ಯಾವ ತಳಿಗಳು? ಹೇಳ್ತೀನಿ ಬನ್ನಿ. ಮೈತ್ರಿ, ಜರ್ಗೋ ಆತಟ. ಇದಕ್ಕೆಲ್ಲ ಏನಂತ ಹೆಸರಿಟ್ಟಿದ್ದೀರಾ ಸರ್? ಎಲ್ಲದಕ್ಕೂ ಹೆಸರಿಟ್ಟಿದ್ದೀವಿ. ಹೆಸರಿಟ್ಟು ಕರೆದ್ರೆ ರೆಸ್ಪಾಂಡ್ ಮಾಡುತ್ತೆ. ಇವಾಗ ನೋಡಿದ್ರಲ್ಲ ನೀವೇ, ಮೈತ್ರಿ ಜರ್ಗು ಅಂದಿದ ತಕ್ಷಣ ಪಕ್ಕಕ್ಕೆ ಹೋಯಿತು. ಆ ಕಡೆ ಇರೋಳು ಕೃಷ್ಣ, ಮಲೆನಾಡು ಗಿಡ್ಡ. ಮಲೆನಾಡು ಗಿಡ್ಡ. ಸರ್, ಇಲ್ಲಿ ಕೊಟ್ಟಿಗೆಲ್ಲ ಪೂಜೆ ಮಾಡಿದ್ದೀರಾ? ಹೌದು, ಪ್ರತಿ ದಿವಸನೂ ಕೊಟ್ಟಿಗೆ ತೊಳೆದಾದ್ಮೇಲೆ ಇಲ್ಲಿ ದೇವ್ರ ಫೋಟೋ ಇದೆ, ಪೂಜೆ ಮಾಡ್ತೀವಿ. ಹಸುಗೂ ಪೂಜೆ ಮಾಡ್ತೀವಿ. ಹಸುಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ತಿನ್ನೋಕ್ಕೆ ಏನು ಮಾಡಿದರೆ ಒಂದಷ್ಟು ಮೊದಲು ಕೊಟ್ಟು ಆಮೇಲೆ ನಾವು ಆಹಾರ ತಗೋತೀವಿ. ರಂಗೋಲಿ ಹಾಕಿರ್ತೀವಿ. ಅವಾಗವಾಗ ತೆಗಿತಾ ಇರ್ತೀರಾ? ಅವಾಗವಾಗ ತೆಗಿತಾ ಇರ್ತೀವಿ. ಹಾಗಾದ್ರೆ ಯಾರಾದ್ರೊಬ್ರು ಇರಲೇಬೇಕು? ಇರ್ತೀವಿ. ಮತ್ತು ನಾಟಿ ಹಸುಗಳು ಗಲೀಜು ಮಾಡ್ಕೊಳ್ಳಲ್ಲ, ಹಿಂದಕ್ಕೆ ಬರ್ತವೆ, ಸಗಣಿ ಹಾಕ್ಬಿಟ್ಟು ಗಂಜಳ ಹಾಕ್ಬಿಟ್ಟು ಮುಂದಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಓಕೆ, ಆ ಥರ. ಹೌದು. HF ಜರ್ಸಿ ಆದರೆ ನಿಂತಿರೋ ಜಾಗದಲ್ಲೇ ಮುಂದಕ್ಕೆ ಹೋಗುತ್ತೆ. ಸಗಣಿ ಗಂಜಳ ಹಾಕ್ಬಿಟ್ಟು ಹಿಂದಕ್ಕೆ ಬಂದು ಅದನ್ನು ತುಳಿದು ಕೊಚ್ಚೆ ಮಾಡಿಕೊಂಡು ಅದರ ಮೇಲೆ ಮಲ್ಕೊಂಡು ಗಂಜಳನೂ ಹಾಕಿದ್ದು ಅದನ್ನೇ ಬಾಲ್ದಲ್ಲಿ ಹೊಡ್ಕೊಂಡು ಇರ್ತವೆ. ಇದು ಮಲೆನಾಡು ಗಿಡ್ಡ. ಇದು ಮಲೆನಾಡು ಗಿಡ್ಡ. ಇಷ್ಟು ಕುಳ್ಳುಕಿದೆ ಅಲ್ಲ ಸರ್? ಇದು 4 ಕರು ಹಾಕಿದೆ ಇದು. ಹೌದಾ? ಹೌದು. ಮಲೆನಾಡು ಗಿಡ್ಡದ ವಿಶೇಷ ಏನು ಅಂದರೆ, ವರ್ಷದ ಒಳಗೆ ಒಂದು ಕರು ಹಾಕತ್ತೆ. ಮುಂದಿನ ಕರು 10.5 ತಿಂಗಳಿಂದ 11 ತಿಂಗಳೊಳಗೆ 2ನೇ ಕರು ಹುಟ್ಟಿರತ್ತೆ. ಮುಂದಿನ ಕರು ಅಂದರೆ ಅದರದ್ದು ಫರ್ಟಿಲಿಟಿ ಅಷ್ಟು ಚೆನ್ನಾಗಿದೆ ಅಂತ. ಓಕೆ, ಬೇರೆದೆಲ್ಲ ಆದರೆ ತುಂಬ ಟೈಮ್ ತಗೊಳುತ್ತಾ? ಎಲ್ಲನೂ ನಮ್ಮ ನಾಟಿ ಹಸುಗಳು ಎಲ್ಲನೂ ಒಂದು ಕರು ಹಾಕಿದ 1.5 ತಿಂಗಳಿಗೆ ಹೀಟಾಗಿ ಬರುತ್ತೆ. ಬುಲ್ ಕ್ರಾಸ್ ಆಗೋದ್ರೆ ಮಂದೆ ಒಳಗಿರುತ್ತೆ. 10.5 ಇಂದ 11 ತಿಂಗಳು, 11.5 ತಿಂಗಳೊಳಗೆ, ಒಂದು ವರ್ಷದೊಳಗೆ ಇನ್ನೊಂದು ಕರು ಹಾಕಿರುತ್ತೆ. ಆದರೆ HF ಜರ್ಸಿ ಹಾಗಲ್ಲ, ಅದು 1.5-2 ವರ್ಷನೂ ಹಿಡಿಯುತ್ತೆ. ಹಾಗಾದರೆ ನೀವು ಹೇಳೋ ಲೆಕ್ಕಾಚಾರ ಆದರೆ ನಾಟಿ ಹಸುಗಳನ್ನ ಮೇಂಟೈನ್ ಮಾಡೋದು ತುಂಬ ಈಸಿ, ಸುಲಭ. ಈ HF ಜರ್ಸಿ ತಗೊಂಡ್ರೆ ತುಂಬ ಕಷ್ಟ. ಮೈ ತೊಳಿತಾ ಇರಬೇಕು, ಕ್ಲೀನ್ ಮಾಡಬೇಕು. ಇದನ್ನ ಆ ಥರ ಅಲ್ಲ. ಹಂಗಾರೆ ವಾರಕ್ಕೊಂದ್ಸಲ ತೊಳಿತೀವಿ ನಾವು. ನಮಗೆ ನೀರಿನ ಆಸರೆ ಚೆನ್ನಾಗಿದೆ, ವಾರಕ್ಕೊಂದ್ಸಲ ತೊಳಿತೀವಿ. ಸರ್, ಇಷ್ಟೇ ಜಾಗ ಇರೋದು, ಮೇಯೋದಕ್ಕೆ ಏನಾರು ಹೊರಗಡೆ ಬಿಡ್ತೀರಾ? ತೋಟಕ್ಕೆ ಯಾವ್ದಾದ್ರು? ಇಲ್ಲ, ತೋಟ ಎಲ್ಲೂ ಇಲ್ಲ. ಸೊ ಅವಾಗವಾಗ ಹಿಡ್ಕೊಂಡು ಹೋಗಿ ಬರ್ತೀವಿ ವಾಕಿಂಗು. ಕೆಲವಕ್ಕೆ ವಾಕಿಂಗು, ಹಸು ಜೊತೆ ವಾಕಿಂಗ್. ಕೆಲವಕ್ಕೆ ಬಿಚ್ಚಿ ಬಿಡ್ತೀವಿ, ಇಲ್ಲೇ ಓಡಾಡ್ಕೊಂಡಿರತ್ತೆ. ಸರ್, ಇವಾಗ ಕೊಟ್ಟಿಗೆ ಅಂತ ಬಂದಾಗ ಎಲ್ಲರೂ ಮಾಡ್ರನ್ ಆಗಿ ಏನೇನೋ ಮ್ಯಾಟು ಎಲ್ಲ ಹಾಕಿ ಮಾಡ್ತಾರೆ. ನೀವು ಮಾತ್ರ ಅದೇ ಥರ ಇಟ್ಕೊಂಡಿದ್ದೀರಲ್ಲ? ಮೇಡಮ್, ಮ್ಯಾಟ್ ಅವಶ್ಯಕತೆ ಇಲ್ಲ ಮೇಡಮ್. ಮ್ಯಾಟ್ ಇದ್ದರೆ ಕಲ್ ಮೇಲಾದರೆ ಅದು ಉಜ್ಜಿದಾಗ, ಇವಾಗ ನಿಮ್ಮ ಉಗುರಿದೆ, ಉಗುರು ನೀವು ಎಲ್ಲಾದರೂ ಕಲ್ ಮೇಲೆ ಇದು ಉಜ್ಜಿದ್ರೆ ಉಗುರು ಬೆಳೆಯಲ್ಲ, ಉಗುರು ಕರೆಕ್ಟಾಗಿರುತ್ತೆ. ಇಲ್ಲದೇ ಇದ್ದರೆ ನೀವು ಕಟ್ ಮಾಡ್ತಾ ಇರಬೇಕು. ಇದಕ್ಕೂ ಮ್ಯಾಟ್ ಮೇಲೆ ಕೂತ್ಕೊಂತು ಅಂದರೆ
ಇದು ಹೆಚ್ಚು ಕಡಿಮೆ ಇಲ್ಲೇ ಇರೋದರಿಂದ ಮ್ಯಾಟ್ ಉಪಯೋಗಿಸ್ತು ಅಂದರೆ ಉಗುರುಗಳು ಬೆಳೀತಾವದು, ಅವಾಗ ಸಮಸ್ಯೆ ಆಗುತ್ತೆ ಅದಕ್ಕೆ. ಓಕೆ ಸರ್, ಕಾಯಿಲೆಗಳು ಬಂದಾಗ ಹೇಗೆ ಮೇಂಟೈನ್ ಮಾಡ್ತೀರಾ? ಯಾಕೆಂತ ಹೇಳಿದರೆ ನಾವು ಕಾಯಿಲೆ, ನಾಟಿ ಹಸುಗಳಿಗೆ ಕಾಯಿಲೆ ಬರೋಲ್ಲ, ತುಂಬ ಕಡಿಮೆ ಬರೋದು. ಬಂದರೂ ಅಕಸ್ಮಾತ್ ಏನಾದರೂ ಬಂದರೆ ನಾವು ಹೋಮಿಯೋಪತಿ ಔಷಧಿ ಅಥವಾ ಗಿಡಮೂಲಿಕೆಗಳಿಂದ ಔಷಧಿ ಮಾಡ್ತೀವಿ. ಅಲೋಪತಿ ಔಷಧಿಗಳು ಉಪಯೋಗಿಸೋದು ತುಂಬ ಕಡಿಮೆ, ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ತುಂಬ ಕಡಿಮೆ ಇರೋದರಿಂದ ಔಷಧಿಗಳ ರೆಸಿಡ್ಯೂ ಹಾಲಲ್ಲಿ ಬರೋಲ್ಲ. ಓಕೆ, ಇದಕ್ಕೆಲ್ಲ ಇದು ಹರಿಯಾಣದ್ದು ಹರಿಯಾಣಿ ಅಂತ ತಳಿ. ಹಸುಗಳನ್ನ ಇಲ್ಲಿ ಕೊಂಡ್ಕೊಂಡಿದ್ದೀರಾ? ಎಷ್ಟು ಇಲ್ಲೇ ಹುಟ್ಟಿ ಬೆಳೆದಿದ್ದಾವೆ? ಮತ್ತು ಕರುಗಳೇನು ಇಲ್ಲಿ ನೋಡಲ್ವಲ್ಲ ನಾವು? ಕರುಗಳು ಹಾಲು ಕುಡಿಯುವವರೆಗೂ ಅದರ ತಾಯಿ ಹಾಲು ಕುಡಿಸ್ಕೊಳ್ಳೋಷ್ಟು ದಿವಸ ಇಲ್ಲಿ ಇರುತ್ತೆ. ತಾಯಿ ಹಾಲು ಕುಡಿಸ್ಕೊಳ್ದೇ ಇದ್ದಾಗ ಅದನ್ನು ನಮ್ಮ ಸ್ನೇಹಿತರದು ಗೋಶಾಲೆ ಇದೆ, ಫಾರ್ಮು, ಅಲ್ಲಿ ಬಿಟ್ಟಿರ್ತೀನಿ. ಅದು ದೊಡ್ಡದಾಗಿ ಅದು ಕರು ಹಾಕೋ ಸ್ಟೇಜಾಗಿ ಬಂದಾಗ ಗಬ್ಬ ಆಗಿ ಇನ್ನೊಂದು 2 ತಿಂಗಳಲ್ಲಿ ಕರು ಹಾಕತ್ತೆ ಅಂದರೆ ಅವಾಗ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಅವಾಗ ಇಲ್ಲಿರೋದು ಇನ್ಯಾವುದಾದ್ರೂ ಡ್ರೈ ಆಗಿರೋದನ್ನು ಕಳಿಸ್ತೀನಿ. ಹಾಗೆ ರೊಟೇಷನಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಇವೆರಡೆ ಇದು ಜರ್ಸಿ ಹಸು ಇದು. ಓಕೆ, ಸಾಮಾನ್ಯವಾಗಿ ಹಳ್ಳಿ ಕಡೆಗಳಲ್ಲಿ ಇವಾಗ ನೋಡ್ತಾರೆ HF ಜರ್ಸಿನೇ ಅಷ್ಟೇ, ಎಲ್ಲರೂ ಸಾಕೊಂಡಿರೋದು HF ಜರ್ಸಿ. ನಮ್ಮ ಮನೇಲಿ ಒಂದು ಹಸು ಇರಬೇಕು, HF ಜರ್ಸಿ. ಇದು ಯಾವುದು ಸರ್? ಇವೆರಡು ಇದು ಶಾಹಿವಾಲ್ ಅಂತ ಪಂಜಾಬ್ದು, ಇದು ಮತ್ತು ಇದು. ತಗೊಬಂದಿದ್ರಲ್ಲ, ಇದ್ರಲ್ಲಿ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಂದಿರೋದು ಯಾವುದು ತಳಿ ಸರ್? ನಾನು ಯಾವುದೂ ದುಡ್ಡು ಕೊಟ್ಟು ತಂದಿಲ್ಲ. ನನಗೆ ಕೊಟ್ಟಿರೋದು ನಮ್ಮ ಸ್ನೇಹಿತರು ಕೆಲವರು ಕೊಟ್ಟಿರೋರೆಲ್ಲ ಈ ಗೋದಾನ ಅಂತ ಕೊಟ್ಟಿರೋದು ಒಂದು 5-6 ಇದ್ದಾವೆ. ಮಿಕ್ಕಿದೆಲ್ಲ ಇಲ್ಲಿ ಹುಟ್ಟಿದವೆ ಎಲ್ಲ. ಓಕೆ, ನೀವು ಮಾಡ್ತೀರಾ ಹಸುನೇನಾದರೂ? ನಾನು ಹಸು ಮಾರಾಟ ಮಾಡಲ್ಲ, ನಾವು ಮಾರಾಟ ಮಾಡಲ್ಲ. ಜಾಸ್ತಿ ಆದರೆ ಸರ್ ಅಲ್ಲೇ ನಿಮ್ಮ ಫ್ರೆಂಡ್ ಫಾರಮಲ್ಲಿ ಬಿಡ್ತೀನಿ. ಮತ್ತು ಗಂಡು ಕರುಗಳು ಹುಟ್ಟಿದಾಗ ಅದು ನಾಟಿದು ಗಂಡು ಕರುಗಳಾದರೆ ಗುರ್ತಿರೋರು ಹಳ್ಳಿನಲ್ಲಿ ಕೃಷಿಗೆ ಉಪಯೋಗಿಸೋಂಥವ್ರಿಗೆ ನಾನು ಉಚಿತವಾಗಿ ಕೊಡ್ತೀನಿ. ಅಥವಾ ಕೆಲವರು ಇವಾಗ ಈ ಎಣ್ಣೆ ಗಾಣ ಹಾಕ್ತಾಯಿದ್ದಾರೆ, ಎಣ್ಣೆ ಗಾಣ ಹಾಕೋಕ್ಕೆ ಅವ್ರಿಗೆ ಕೊಡ್ತೀನಿ. ಅವರು ಬುಲ್ ಡ್ರಿವನ್ ಗಾಣ ಅದನ್ನು ಮಾಡ್ತಾಯಿದ್ದಾರೆ. ಇದು ಇವಾಗ ಹಸುಗಳಿಗೆ ಅಥವಾ ಈ HF ಜರ್ಸಿದು ಇಟ್ಕೊಂಡಿರೋದ್ರಿಂದ, ಈ ಜರ್ಸಿ ಇಟ್ಕೊಂಡಿರೋದ್ರಿಂದ ಜರ್ಸಿ ಕರುಗಳು ಬಂದರೆ ಗಂಡು ಕರು ಅದನ್ನು ನಾನು ಗೋಶಾಲೆಗೆ ತೊಗೊಂಡೋಗಿ ಬಿಡ್ತೀನಿ. ಓಕೆ, ಸೂಪರ್ ಸರ್. ಇವಾಗ ಹಸುಗಳಿಗೆಲ್ಲ 7 ಕೊಡ್ಸೋದಾಗಿರ್ಬೋದು, ಹೇಗೆ? ಅದೆಲ್ಲ ನಾರ್ಮಲ್ ಡೆಲಿವರಿ ಆಗತ್ತೆ ನಮ್ಮದು. ಡಾಕ್ಟ್ರ್ ಏನು ಕರ್ಸಲ್ಲ ನೀವು? ಏನೂ ಅವಶ್ಯಕತೆ ಇಲ್ಲ. ನಾಟಿ ಹಸುಗಳಿಗೆ ಇವಾಗ ಸಿಂಪಲ್ ಅಂದರೆ ಹೋರಿ ಬಿಡ್ತೀವಿ. ಹೋರಿ ಬಿಟ್ಟಾಗ ಹೋರಿ ಇದರ ಮೇಲೆ ಹತ್ತುತ್ತೆ. ಹತ್ತದಾಗ ಏನಾಗುತ್ತೆ, ಅದರ ಕಾಲು ಹಿಂಗೆ ಹಾಕುತ್ತೆ. ಹಾಕಿದಾಗ ಅದರ ತೂಕ ಇದ್ರ ಮೇಲೆ ಬೀಳುತ್ತೆ. ಬಿದ್ದಾಗ ಅಷ್ಟು ಸಾಕು ಆಕ್ಯುಪ್ರೆಷರ್. ಅವಾಗೇನಾಗುತ್ತೆ ಅಂದರೆ ಈ ಪೆಲ್ವಿಕ್ ರೀಜನ್ ಅಂತ ಏನಿದೆ ಇದೆಲ್ಲ ಸಡಿಲ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇಟ್ ಕಂಟಿನ್ಯೂಸ್ ಟು ಬಿ ರಿಲ್ಯಾಕ್ಸ್ಡ್ ಟಿಲ್ ಇಟ್ ಗಿವ್ಸ್ ಬರ್ತ್. ಆವಾಗ 100ಕ್ಕೆ 99 ಭಾಗ ಬುಲ್ ಕ್ರಾಸ್ ಆಗಿರೋ ಹಸುಗೆ ಯಾವುದೇ ಹೆರಿಗೆ ಸಮಸ್ಯೆ ಆಗಲ್ಲ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಗಿದ್ದಾಗ ಕರು ಹಾಕೋದು ಸಮಸ್ಯೆ ಆಗತ್ತೆ. ಎಲ್ಲನೂ ಆಗಬೇಕಂತಲ್ಲ, ನಾರ್ಮಲ್ ಆಗುತ್ತೆ. ಕೆಲವಕ್ಕೆ ಸಮಸ್ಯೆ ಆಗತ್ತೆ. ಆವಾಗ ಡಾಕ್ಟ್ರ್ ಬಂದು ಕರು ತೆಗೆದು ಎಲ್ಲ ಮಾಡಬೇಕಾಗತ್ತೆ. 99% ನಾವೇ ಮಾಡಿಬಿಡ್ತೀವಿ ಎಲ್ಲ. ಆ ಥರದ್ದೇನಾದರೂ ಇದ್ದರೆ, ತುಂಬ ಕಾಂಪ್ಲಿಕೇಶನ್ ಇದ್ದರೆ ಡಾಕ್ಟ್ರನ್ನು ಕರಿತೀವಿ. ನೀವೇನು ಟ್ರೈನಿಂಗ್ ತಗೊಂಡ್ರಿ? ಏನಿಲ್ಲ, ಇಲ್ಲೇ ಅದೇ ಹೇಳಿದ್ನಲ್ಲ, ಇದು ಗೋಶಾಲೆ, ಶಾಲೆ. ಅವಳು ಟೀಚರು, ನಾವು ಸ್ಟೂಡೆಂಟು. ಅವಳು ನಮಗೆ ಕಲಿಸಿದಾಳೆ, ಕಲ್ತ್ಕೊಂಡಿದ್ದೀವಿ ಅಷ್ಟೇ. ನೀವು ಸಾಕಷ್ಟು ಸೆಮಿನಾರ್ಗಳಿಗೆ ಹೋಗ್ತಾ ಇರ್ತೀರಾ ಅಂದ್ಕೊಳ್ತೀನಿ. ಹೋಗ್ತೀನಿ, ಸೆಮಿನಾರ್ ಅಡ್ರೆಸ್ಸು ಮಾಡಿದ್ದೀನಿ. ಅಲ್ಲೂ ರಿಸೋರ್ಸ್ ಪರ್ಸನ್ನಾಗಿ ಹೋಗ್ತಾ ಇರ್ತೀನಿ. ಹಳ್ಳಿಗಳಲ್ಲಿ ಈ ರೈತರು ಇವರೆಲ್ಲ ಸೇರಿದಾಗ ಕರೀತಾರೆ, ಕೃಷಿ ಮತ್ತು ಗೋ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇರ್ತೀನಿ. ಅಥವಾ ಈ ಅಪಾರ್ಟ್ಮೆಂಟಲ್ಲಿ ಕೆಲವರು ಶುರು ಮಾಡಿದ್ದಾರೆ ಇವಾಗ ಹಸು ಇಟ್ಕೊಳ್ಳೋಣ ಅಂತ. ಸೊ ಅಲ್ಲಿ ಕರೀತಾರೆ, ಅವ್ರ ಜೊತೆ ಮಾತುಕತೆಯಾಗಿ ಅಪಾರ್ಟ್ಮೆಂಟಲ್ಲಿ ಹಸು ಪ್ರಾರಂಭ ಆಗಿದೆ ಇವಾಗ. ನನ್ನ ಹತ್ರ ದುಡ್ಡಿದೆಯಪ್ಪ, ನಾನು ಒಳ್ಳೆಯ ಹಾಲನ್ನೇ ತಗೋಬೇಕು, ಎಲ್ಲಿ ಸಿಗುತ್ತೆ ಹಾಗಾದರೆ ಒಳ್ಳೆಯ ಹಾಲು?
ಏಕೆಂದರೆ ನಿಮಗೆ ಇಲ್ಲಿ ಬರೋರು ಹೇಳ್ತಾ ಇದ್ರು ಇಲ್ಲೇ ಕೊಡೋಕೆ ಕಷ್ಟ ಆಗ್ತಾ ಇದೆ, ನಮಗೆ ಸಾಕಾಗ್ತಾ ಇಲ್ಲ, ಬೇರೆ ಕಡೆ ತಗೊಳ್ತೀನಿ ಅಂತ. ಹಿಂಗೆ ಎಲ್ಲೆಲ್ಲಿ ಸಿಗುತ್ತೆ ಸರ್ ಒಳ್ಳೆಯ ಹಾಲು? ನಿಮಗೆ ನಾನು ಪಟ್ಟಿನೇ ಕೊಡ್ತೀನಿ, ಯಾರ ಹತ್ರ ಒಳ್ಳೆ ನಾಟಿ ಹಸು ಹಾಲು ಸಿಗುತ್ತೆ ಅಂತ ಇದೆ, ಒಂದು ದೊಡ್ಡ ಪಟ್ಟಿನೇ ಕೊಡ್ತೀನಿ. ಓಕೆ, ಇದೆ ನಾಟಿ ಹಸು ಹಾಲು ಹಾಗಾದ್ರೆ? ನಾಟಿ ಹಸು ಇದೆ, ಮತ್ತು ಅವರು ಹಾಲು ಕೊಡ್ತಾರೆ ಸಿಟಿ ಒಳಗೇನೆ. ಓ ಸೂಪರ್. ನಮ್ಮ ಬೆಂಗಳೂರು ಅಂತ ಸಿಟಿಲೇ ಇದೆ? ಸಿಟಿ ಅಥವಾ ಸ್ವಲ್ಪ ಔಟ್ಸ್ಕರ್ಟ್ಸ್. ಇವಾಗ ಮನೆಗೆ ಹೋಮ್ ಡೆಲಿವರಿ ಮಾಡೋರು ಇದ್ದಾರೆ. ನಾಟಿ ಹಸು ಹಾಲು ಹೋಮ್ ಡೆಲಿವರಿ ಕೊಡೋರು ಇದ್ದಾರೆ. ನಿಮ್ದೇನಾರ ಫ್ಯೂಚರಲ್ಲಿ ಆ ಥರ ಪ್ಲಾನ್ ಇದೆಯಾ ಸರ್, ಹೋಮ್ ಡೆಲಿವರಿ ಮಾಡಬೇಕು? ಇಲ್ಲ, ನಾವು ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು? ನಾವು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೂ ಸಹಿತ ನಾವು ಡೆಲಿವರಿ ಕೊಡೋಕ್ಕೆ ಹೋಗಲ್ಲ. ಎಲ್ಲ ಇಲ್ಲಿ ಬರಬೇಕು, ಹಾಲು ತೊಗೊಂಡು ಹೋಗಬೇಕು. ನಾವು ಅದಕ್ಕೋಸ್ಕರ ಎಕ್ಸ್ಟ್ರಾ ಖರ್ಚು ಮಾಡಿ ಅಥವಾ ಎಕ್ಸ್ಟ್ರಾ ಸಮಯ ನಾವು ಸ್ಪೆಂಡ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಆ ಸಮಯ ಇಲ್ಲೇ ನಾವು ಉಪಯೋಗಿಸ್ಕೊಂಡ್ರೆ ನಮಗೆ ಸಾಕಷ್ಟು ಜ್ಞಾನ ಬರುತ್ತೆ. ಇವಾಗ ಹಾಲು ನಿಮಗೆ ಬೇಕಿದೆ, ನೀವು ಬಂದು ತೊಗೊಂಡೋಗಿ. 5-6 ಕಿಲೋಮೀಟ್ರ್ ಆಗುತ್ತಲ್ಲ ಸರ್? ನಾನು 5-6 ಕಿಲೋಮೀಟ್ರ್ ಬರಬೇಕಲ್ಲ ನಿಮಗೆ ಡೆಲಿವರಿ ಕೊಡಬೇಕು ಅಂದರೆ. ನಾನು ಬರ್ಬೋದು, ನೀವು ಬರಬಾರ್ದಾ? ಬ್ಯುಸಿ ಲೈಫ್ ಸರ್. ನಮ್ಮದು ಬ್ಯುಸಿ ಲೈಫ್ ಮೇಡಮ್. ನಿಮ್ಗೆ ಇದೇ ಕೆಲಸ ಅಲ್ವಾ ಸರ್? ಖಂಡಿತ ಇಲ್ಲ, ಇದೊಂದೇ ಕೆಲಸ ಅಲ್ವಲ್ಲ. ಇದೊಂದೇ ಕೆಲಸ ಆದರೆ ಆದ್ರೂ ಮಾಡಲ್ಲ ನಾವು. ನಿಮಗೆ ಬೇಕಾ ಬನ್ನಿ ತೊಗೊಂಡೋಗಿ. ಎಲ್ಲರಿಗೂ ಬೇಕಿರೋರೆಲ್ಲ ಬರುವಾಗ ನಿಮಗೆ ಬೇಕಿದ್ರೆ ನೀವು ಬರ್ತೀರಾ ಅಷ್ಟೇ. ನಮ್ಮ ಸ್ನೇಹಿತರು ಒಬ್ಬರು ಹಾಲು ಕೇಳಿದ್ರು, ಕೊಡಲಿಲ್ಲ. ನಾನು ಕೊಡಲಿಲ್ಲ ಅಂಥೇಳಿ ಅವರೇ ಹಸು ಕಟ್ಟಿದ್ರು, ದೊಡ್ಡ ಫಾರ್ಮ್ ಮಾಡಿದ್ರು. ಇದು ಛಲ ಸರ್ ನಿಮ್ಮ ಸ್ನೇಹಿತರದು. ಮಾಡಿದ್ದಾರೆ, ಆದರೆ ಕೊಟ್ಟಿಲ್ಲ ಅಂತ ಅವ್ರ ಹಸು ಕೊಂಡ್ಕೊಂಡು ಮಾಡಿದ್ರು. ಈ ಥರ ನಾನು ಮೋಟಿವೇಟ್ ಮಾಡ್ತೀನಿ ಜನನ. ನಿಮ್ಮ ಮನೆಗೆ ಒಳ್ಳೆ ಹಾಲು ಬೇಕಾ? ಯಾವುದೇ ರಾಸಾಯನಿಕ ಇಲ್ಲದೆ ಇರೋಂಥದ್ದು, ಯಾವುದೇ ಸ್ಟಿರಾಯ್ಡು, ಹಾರ್ಮೋನು, ಆ್ಯಂಟಿಬಯೋಟಿಕ್ಗಳು ಇಲ್ಲದೆ ಇರೋಂಥ ಹಾಲು ಬೇಕಾ? ನೀವೇ ಹಸುನ ಸಾಕೊಳ್ಳಿ. ಒಂದು ಮಲೆನಾಡು ಗಿಡ್ಡ ಇದೆ ಸಾಕು. ನಿಮಗೆ ಒಂದು ನಾಯಿ ಇಡೋಷ್ಟು ಜಾಗದಲ್ಲಿ ಹಸು ಕರು ಇರುತ್ತೆ. ಅದು ಹುಲ್ಲು ಫುಡ್ಡು. ನಾಯಿಗೆ ನೀವು ಆಹಾರ ತೊಗೊಂಬರ್ತೀರೋ ಇಲ್ವೋ? ನಾಯಿಗೆ 10,000 ರೂಪಾಯಿ ಖರ್ಚು ಮಾಡ್ತೀರಾ ನೀವು? ಅದೇ 5,000 ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ಮಲೆನಾಡು ಗಿಡ್ಡ ಇಟ್ಕೋಬೋದು ಮನೇಲಿ. ಅಂದರೆ ನೀವು ಹೇಳ್ತೀರ ನಾಯಿ ಬದಲು ಹಸುನ ಸಾಕಬಹುದು ಮನೇಲಿ? ಹೌದು, ಸಾಕ್ಬೋದು. ಮತ್ತು ನೀವು ನಿಮಗೂ ನಾಯಿದು ಏನು ಯಾವುದೇ ಅದರದ್ದು ಎಕ್ಸ್ಕ್ರೀಷನ್ ಆಗಲಿ ಅದರ ಹಾಲಾಗಲಿ ನೀವೇನೂ ಉಪಯೋಗಿಸೋಕ್ಕಾಗಲ್ಲ. ಆದರೆ ಹಸು ಹಾಲು, ಸಗಣಿ, ಗಂಜಳ, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ನೀವು ಉಪಯೋಗಿಸ್ಬೋದು. ಇವಾಗ ಸ್ವಂತ ಮನೆ ಇದ್ದರೆ ಇಟ್ಕೋಬೋದು ಸರ್. ಬಾಡಿಗೆ ಮನೆಗಳಲ್ಲಿ ಹೆಂಗೆ ಸರ್? ಬಾಡಿಗೆ ಮನೇಲಿ ನೀವು ಸ್ಕೂಟ್ರ್ ಇಟ್ಕೊಳ್ಳಲ್ವಾ? 2 ವೀಲರು ಓನರ್ ಕೇಳಬೇಕಲ್ಲ. ಓನರನ್ನು ನೀವು ಎಜುಕೇಟ್ ಮಾಡಿ. ಸ್ಮೆಲ್ಲು, ಗಂಜಲ ಸ್ಮೆಲ್ಲು, ಸಗಣಿ ಸ್ಮೆಲ್ಲು, ನೊಣಗಳು ಆಗಲ್ಲಪ್ಪ ಅಂತಾರೆ. ಗಂಜಳ ನೀವು ಶುದ್ಧವಾಗಿ ಇಟ್ಕೊಂಡ್ರೆ ಇಲ್ಲೇನಾದರೂ ನೊಣಗಳು ಸ್ಮೆಲ್ಲು ಏನಾದರೂ ಇದೆಯಾ ನಿಮಗೆ? ಇಲ್ಲೇ ಇಲ್ಲ. ಮತ್ತು ಕ್ಲೀನಾಗಿ ಇಟ್ಕೊಂಡ್ರೆ ಇದು ನೊಣ ಸೊಳ್ಳೆನೂ ಬರಲ್ಲ, ವಾಸನೆನೂ ಬರಲ್ಲ, ಸ್ಮೆಲ್ಲು. ಇಲ್ಲಿ ಇದೆಯಾ ಹೇಳಿ ನೀವು? ಖಂಡಿತ ಇಲ್ಲ. ಮತ್ತೆ ಇನ್ನೊಂದಂತ ಹೇಳಿದರೆ ಅದು ಸ್ಮೆಲ್ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ಕೇಳಿ, ಆರೋಗ್ಯಕ್ಕೆ ಒಳ್ಳೇದಾದ್ಮೇಲೆ ನಾವು ಕಟ್ಕೋಬೇಕೋ ಬೇಡವೋ ಕೇಳಿ. ನೀವು ಹಂಗಾದ್ರೆ ನಮ್ಮ ವಿಡಿಯೋ ನೋಡ್ತೀರ, ನಾಳೆಯಿಂದ ನಿಮ್ಮ ಓನರ್ ಎಲ್ಲ ಕೇಳ್ತೀರಾ? ಕೇಳಿ, ಓನರ್ನೂ ಕೇಳಿ. ನಿಮ್ಮ ಅಪಾರ್ಟ್ಮೆಂಟ್ ಇದೆ ಅಂತ ಇಟ್ಕೊಳ್ಳಿ. ಅಪಾರ್ಟ್ಮೆಂಟಲ್ಲಿ ನೀವು ಮೀಟಿಂಗ್ ಆಗತ್ತೆ ನಿಮ್ಮದು. ನಮ್ಮ ಮಕ್ಕಳು ಮರಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಆಹಾರ ತಗೋಬೇಕು, ಒಳ್ಳೆಯ ಆಹಾರ ಏನು ತಗೋಬೇಕು ಅನ್ನೋದಕ್ಕೋಸ್ಕರ ಒಳ್ಳೆ ಹಾಲು ಬೇಕು ನಮ್ಮ ಮಕ್ಕಳಿಗೆ. ಆಚೆ ಕಡೆ ಎಲ್ಲ ಸಿಗೋದು ರಾಸಾಯನಿಕ ಇರೋಂಥದ್ದು, ಕೆಮಿಕಲ್ ಇರೋಂಥದ್ದು, ಸ್ಟಿರಾಯ್ಡು, ಹಾರ್ಮೋನು, ಆ್ಯಂಟಿಬಯೋಟಿಕ್ ಇರೋಂಥದ್ದು, ಇದು ಯಾವುದೂ ಇಲ್ಲದೆ ಇರೋ ಹಾಲು ಬೇಕು ಅಂದರೆ ನಾವು ಅಪಾರ್ಟ್ಮೆಂಟ್ ಅವರು ನಮ್ಮ ರೂಲ್ಸ್ ಚೇಂಜ್ ಮಾಡ್ಕೊಳ್ಳೋಣ, ಹಸು ಕಟ್ಕೊಳ್ಳೋಣ, ಮಾಡ್ಕೊಳ್ಳಿ. ಕೆಲಸ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಸರ್. ಇವಾಗ ಅಪಾರ್ಟ್ಮೆಂಟಲ್ಲಿ ಇರೋರು ಎಲ್ಲರೂ ಕೆಲಸಕ್ಕೆ ಹೋಗಲ್ವಲ್ಲ, ಮನೇಲಿರೋರು ಇದ್ದಾರೆ. ಹಂಗೆ ಬೇಕು ಅಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಇದೆ, ಅದು ಕಂಡು ಹಿಡ್ಕೊಬೇಕಷ್ಟೇ. ನೀವು ಕಂಡು ಹಿಡ್ಕೊಳ್ಬೇಕಷ್ಟೆ. ಇವತ್ತು ಏನಾಗ್ತಾಯಿದೆ, ನಾವು HF ಜರ್ಸಿ ಹಸು
ಅದರದ್ದು 10 ತಿಂಗಳ ಕರು ಹೀಟಾಗಿ ಬರುತ್ತೆ, ಅಂದರೆ ಮೆಚ್ಯೂರ್ ಆಗುತ್ತೆ. 10 ತಿಂಗಳ ಕರು. ನಮ್ಮ ನಾಟಿ ಹಸುವುದು ಕರು ಇದೆಯಲ್ಲ, ಅದು ಪ್ಯೂಬರ್ಟಿ ಬರೋಕ್ಕೆ ಅಂದರೆ ಮೆಚ್ಯೂರ್ ಆಗೋದಕ್ಕೆ 3 ವರ್ಷ ಆಗತ್ತೆ. HF ಜರ್ಸಿದು 10 ತಿಂಗಳ ಕರು ಹೀಟಾಗಿ ಬರುತ್ತೆ. ಅದಕ್ಕೆ ನೀವು ಇನ್ಸೆಮಿನೇಟ್ ಮಾಡಿಸಿದ್ರೆ ಅಥವಾ ಬುಲ್ ಕ್ರಾಸ್ ಮಾಡಿದ್ರೆ ಕನ್ಸೀವ್ ಆಗುತ್ತೆ. 19ನೇ ತಿಂಗಳು ಅಥವಾ 20ನೇ ತಿಂಗಳು ಅದರ ಹುಟ್ಟಿನಿಂದ ಅಷ್ಟರಲ್ಲಿ ಮೊದಲನೇ ಕರು ಹಾಕಾಗಿರುತ್ತೆ. ಹಸುವನ್ನು ಲೆಕ್ಕಾಚಾರ ಹಾಕಬೇಕಾಗಿದ್ರೆ ಅದರ ವಯಸ್ಸು ಹಲ್ಲು ಮೇಲೆ ಲೆಕ್ಕಾಚಾರ ಹಾಕ್ತಾರೆ. 8 ಹಲ್ಲು ಇರುತ್ತೆ ಕೆಳಗೆ. 8 ಹಲ್ಲಲ್ಲಿ ಮೊದಲಿಂದು ಮುಂದಿನ 2 ಬೀಳುತ್ತೆ, ಆಮೇಲೆ ಪಕ್ಕದ 2, ಈ ಕಡೆದು ಆ ಕಡೆದು 4 ಆಯಿತು, ಆಮೇಲೆ 6, ಆಮೇಲೆ 8. ಈ 8 ಹಲ್ಲು ಬಿದ್ದು ಅದು ಸಮ ಆಗಿದ್ದರೆ ಸೈಜು, ಅದಕ್ಕೆ 5-6 ವರ್ಷ ಹೇಳ್ತಾರೆ. ಆದರೆ ಈ ಹಾಲು ಹಲ್ಲು ಅಂತಾರೆ, ಮಿಲ್ಕ್ ಟೀತ್ ಅಂತಾರೆ ಮಕ್ಕಳಿಗೆ, ಅದು ಬೀಳಬೇಕಾಗಿದ್ದರೆ ಕರುಗೆ 2 ವರ್ಷ ಬೇಕು, 2-2.5 ವರ್ಷ ಬೇಕು. ಆ ಹಲ್ಲು ಬೀಳೋಕ್ಕೆ ಮುಂಚೆನೇ ಕರು ಹಾಕ್ಬಿಟ್ಟಿದ್ರೆ ಅದು ಮೆಚ್ಯೂರ್ ಆಗಬೇಕಾಗಿರೋದು 2.5 ವರ್ಷಕ್ಕೆ, 3 ವರ್ಷಕ್ಕೆ. ಅಂಥದ್ದು 10 ತಿಂಗಳಿಗೆ ಮೆಚ್ಯೂರ್ ಆದರೆ ಆವಾಗ ಏನಾಗುತ್ತೆ, ಈ ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಈ ಮೂಳೆಗಳಿದೆಯಲ್ಲ, ಈ ಕಾಲಿನ ಮೂಳೆ, ಇಡೀ ದೇಹದಲ್ಲಿರೋ ಮೂಳೆಗಳು ಡೆನ್ಸಿಟಿ ಅಂದರೆ ಅದು ಬಲಿಷ್ಠ ಆಗಬೇಕಾಗಿದ್ದರೆ ಕನಿಷ್ಠ 2.5-3 ವರ್ಷ ಹಿಡಿಯುತ್ತೆ. ಆವಾಗ ಅದು ಗಬ್ಬ ಆದರೆ ಅದರ ಹೊಟ್ಟೆಯಲ್ಲಿರೋ ಕರು ತೂಕ ತಡ್ಕೊಳ್ಳುತ್ತೆ, ಮತ್ತು ಅದರ ಕೆಚ್ಚಲು ಬಿಡುತ್ತೆ. ಆ ಕೆಚ್ಚಲ್ದು ಒಂದು 10 kg ತೂಕ ಅಂದ್ಕೊಂಡ್ರೂ, ಒಂದು 30 kg ಕರು ಅಂದ್ಕೊಂಡ್ರೂ 40 kg ತೂಕ ಹೊರೋದಕ್ಕೆ ಮೂಳೆ ಗಟ್ಟಿಯಾಗಿದೆ, ಆ ತೂಕನೂ ಹೊರಬಲ್ದು. ಇವಾಗ 10 ತಿಂಗಳದು HF ಜರ್ಸಿ ಕರು ಅದು 17-18 ತಿಂಗಳಾಗುವಷ್ಟರೊಳಗೆ ಸುಮಾರು 40 kg ತೂಕನೂ ಹೊರಬೇಕಾಗತ್ತದು. ಹೊರಬೇಕಾಗಿದ್ದರೆ ಅದರ ಮೂಳೆಗಳ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ, ಸ್ಟ್ರೆಸ್, ಅದನ್ನು ನಾವು ಯೋಚನೆ ಮಾಡಿದ್ದೀವ. ಆ 10 ತಿಂಗಳಿಗೆ ಮೆಚ್ಯೂರ್ ಆಗಿದ್ದ ಕರು ಅದು ಕರು ಹಾಕಿದಾಗ ಹಾಲು ಕುಡಿದವರು ನಮ್ಮ ಹೆಣ್ಣುಮಕ್ಕಳು ಇವತ್ತು ದೇ ಆರ್ ಮೆಚ್ಯೂರಿಂಗ್ ಎಟ್ ದಿ ಏಜ್ ಆಫ್ 8. ಓ, ಇದು ರೀಸನ್ನು. ಹೌದು. ಅಂದರೆ ಆಲ್ರೆಡಿ ದೀಸ್ ಬ್ರೀಡ್ಸ್ ಹ್ಯಾವ್ ಬೀನ್ ಜೆನೆಟಿಕಲಿ ಮಾಡಿಫೈಡ್. ನಿಮಗೇನು ಎಲ್ಲ ಫಾಸ್ಟ್ ಬೇಕು, ಫಾಸ್ಟ್ ಫುಡ್ಡು. ಅದೇ ರೀತಿ ಹಸುನು ಬೇಗ ಕರು ಹಾಕ್ಬಿಡ್ಬೇಕು. 10 ತಿಂಗಳು ನಾವು ಅದನ್ನು ಸಾಕೋದೇ ಕಷ್ಟ. ಅದಕ್ಕೋಸ್ಕರ ಬೇಗ ಮೆಚ್ಯೂರ್ 3 ವರ್ಷ ಸಾಕೋದು ಹೆಂಗೆ, 10 ತಿಂಗಳು ಸಾಕೋದು ಹೇಗೆ? ಸೊ 10 ತಿಂಗಳಿಗೆ ಅದು ಮೆಚ್ಯೂರ್ ಆದರೆ ಅದು ಕರು ಹಾಕೋದು, ಆ ಹಾಲು ಕುಡಿತೀವಲ್ಲ. ನಮ್ಮ ಹೆಣ್ಮಕ್ಳು 8 ವರ್ಷಕ್ಕೆ ಮೆಚ್ಯೂರ್ ಆಗದೆ ಇನ್ನೇನಾಗ್ತಾರೆ? ಯಾಕೆಂದರೆ ತಗೊಳ್ತಿರೋದೇ ಅದಲ್ಲ. ಹೌದು. ಯಾವ ಏಜಿಗೆ ಹೆಣ್ಮಕ್ಳು ಮೆಚ್ಯೂರ್ ಆಗ್ತಾರೆ, 4 ವಿಲ್ ಬಿ ದೇರ್ ಮೆನೋಪಾಸ್. ದಟ್ ಮೀನ್ಸ್ ಇಫ್ ದೇ ಆರ್ ಮೆಚ್ಯೂರ್ಡ್ ಅಟ್ ದಿ ಏಜ್ ಆಫ್ 8, ಅರೌಂಡ್ 32 ಅವ್ರದ್ದು ಮೆನೋಪಾಸ್ ಆಗುತ್ತೆ. ಅದಕ್ಕೊಂದು 2-3 ವರ್ಷ ಮುಂಚೆ ಮಕ್ಕಳಾಗಲ್ಲ. ಹೌದಾ? ಇವತ್ತು 25-26 ವರ್ಷಕ್ಕೆ ಮದುವೆ ಆಗ್ತಾಯಿದೆ ಹೆಣ್ಮಕ್ಳಿಗೆ. 1-2 ವರ್ಷ ಮಕ್ಕಳು ಬೇಡ ಅಂದರೆ 27-28 ಆಗೋಯ್ತು. ದೇ ಹ್ಯಾವ್ ಕಮ್ ಟು ದಿ ಫ್ಯಾಗ್ ಎಂಡ್ ಆಫ್ ದೇರ್ ಲೈಫ್. ಹೌ ಕ್ಯಾನ್ ದೇ ಕನ್ಸೀವ್ ಆ್ಯಂಡ್ ಹೌ ಕ್ಯಾನ್ ದೇ ಹ್ಯಾವ್ ಚಿಲ್ಡ್ರನ್? ಇಟ್ ಈಸ್ ಇಂಪಾಸಿಬಲ್. ದಟ್ ಈಸ್ ವೈ ದೇ ಹ್ಯಾವ್ ಟು ಗೋ ಟು IVF ಸೆಂಟರ್ಸ್. ಹಸು ಬದಲಾಯಿತು, IVF ಸೆಂಟರ್ಗೆ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಯಿತು. ಸರ್, ಇವಾಗ ಹಸುನ ಕಿವಿಗೆಲ್ಲ ಮಾಡಿಸಿದ್ರಲ್ಲ, ಅದೆಲ್ಲ ಏನು? ಇದು ಒಂದು ರೀತಿ ಇನ್ಶೂರೆನ್ಸು. ಓಕೆ. ಸೆಂಟ್ರಲ್ ಗವರ್ನಮೆಂಟ್ ವಿಲ್ ಪೇ ದಿ ಪ್ರೀಮಿಯಮ್, ವಿ ನೀಡ್ ನಾಟ್ ಪೇ. ಇಫ್ ಹಸುಗೆ ಏನಾದರೂ ಆಯಿತು ಅಂದರೆ ಆ ರೈತಂಗೆ 10,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಒಂದು. ಎರಡನೇದು, ಅಲ್ಲಿ ಬಾರ್ ಕೋಡ್ ಇದೆ. ಆ ಬಾರ್ ಕೋಡ್ ನಂಬರ್ ಇದೆ ಅಲ್ಲಿ. ಆ ನಂಬರನ್ನು ನೀವು ಕಂಪ್ಯೂಟ್ರಿಗೆ ಫೀಡ್ ಮಾಡಿದ ಕೂಡಲೇ ಹಸು ಓನರ್ ಯಾರು ಅಂತ ಗೊತ್ತಾಗತ್ತೆ. ನಂದು ಫೋನ್ ನಂಬರ್ ಇರುತ್ತೆ ಅಲ್ಲಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ಮಾಡಿರೋ ಸ್ಕೀಮು. ಅದರಲ್ಲಿ ನಂದು ಫೋನ್ ನಂಬರು ಬರುತ್ತೆ. ನನ್ನ ಹಸು ಎಲ್ಲಾದರೂ ಕಳೆದೋದ್ರೆ ಅಥವಾ ಯಾರಾದರೂ ಕದ್ಕೊಂಡು ಹೋದಾಗ ಅದು ಪೊಲೀಸ್ ಅವ್ರ ಕೈಗೆ ಸಿಕ್ಕಿದ್ರೆ ಅವರು ಆ ಬಾರ್ ಕೋಡ್ ಇದು ಮಾಡಿ
ಆ ನಂಬರನ್ನು ಹುಡುಕಿದಾಗ ನನ್ನ ನಂಬರ್ ಸಿಗುತ್ತೆ, ನನಗೆ ಫೋನ್ ಮಾಡ್ತಾರೆ, ನಿಮ್ಮದು ಹಸು ಕಳೆದೋಗಿದೆಯಾ, ಮಾರಿದೀರಾ ಏನು ಅಂತ ಕೇಳ್ತಾರೆ ನನ್ನ. ಓ, ಇಷ್ಟು ಟೆಕ್ನಾಲಜಿ. ಹೌದು, ಕಳೆದೋಗಿದೆ ಅಂದರೆ ನಿಮ್ಮ ಹಸು ಹಿಡ್ದಿದ್ದೀವಿ, ಬಂದು ನೀವು ಪ್ರೂಫ್ ಕೊಟ್ಟು ತೊಗೊಂಡೋಗಿ ಅಂತ. ಸರ್ ಅದನ್ನ ಬಿಚ್ಚಕ್ಕಾಗಲ್ವಾ ಇವಾಗ ಕಳ್ತನ ಮಾಡೋರು? ಮಾಡ್ತಾರೆ. ಮತ್ತು ಅದನ್ನು ಕೆಲವು ಸರ್ತಿ ಕಿತ್ತೋಗುತ್ತೆ ಅದು. ಒಂದು ರೀತಿ ಕಿವಿ ಓಲೆ ಆಗ್ತಂಗೆ ಕಾಣಿಸ್ತಾ ಇದೆ ಹೌದು, ನಮ್ಗೆ ಆಧಾರ್ ಕಾರ್ಡ್ ಇದ್ದಂಗೆ ಅದಕ್ಕೆ ಹಸುಗೆ ಇದು. ಹೌದು. ಒಂದು ತೋರಿಸಿ ಸರ್, ಅಲ್ಲಿ ಮುಟ್ಟಿಸ್ಕೆ ಬಾರ್ಕೋಡ್ ಎಲ್ಲ. ರಾಮ ಈ ಕಡೆ. ರಾಮ. ಓಕೆ, ಅಲ್ಲಿ ಬಾರ್ಕೋಡು, ಸ್ಕ್ಯಾನ್ ನಂಬರ್ ಎಲ್ಲ ಇದೆ. ಇದನ್ನು ಹಾಕೋದಕ್ಕೆ ಡಾಕ್ಟ್ರೇ ಬರ್ತಾರಾ? ಹೌದು, ವೆಟರ್ನರಿ ಹಾಸ್ಪಿಟ್ಲ್ ಅವರೇ ಬಂದು ಇದನ್ನು ಹಾಕಿ ಅವರು ರಿಜಿಸ್ಟರ್ ಮಾಡ್ಕೋತಾರೆ. ಈ ವೆಹಿಕಲ್ಗೆಲ್ಲ ನಂಬರ್ ಪ್ಲೇಟ್ ಇದ್ದಂಗೆ. ಓಕೆ, ಆ ರೀತಿ ಹಸ್ಕೊಡೆಗೆ ಇದೊಂದು ಆಧಾರ್ ಕಾರ್ಡ್ ಮತ್ತು ನಂಬರ್ ಇದ್ದ ನಂಬರ್ ಪ್ಲೇಟ್ ಇದ್ದಂಗೆ ಎಲ್ಲದಕ್ಕೂ ಮಾಡಿಸ್ಬಿಟ್ಟಿದ್ದೀರಾ ನೀವು? ಹೌದು. ಓಕೆ, ಓವರಾಲ್ ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಎಲ್ಲ ಕಳೆದು ಎಷ್ಟು ಉಳಿಬೋದು ಸರ್ ಅಂದಾಜು? ಮೇಡಮ್, ನಾವು ಯಾವತ್ತೂ ಲೆಕ್ಕಾಚಾರ ಹಾಕಿಲ್ಲ. ನಮ್ಗೆ ಒಳ್ಳೆ ಹಾಲು ಸಿಗುತ್ತೆ, ನಮ್ಗೆ ಅದರ ಜೊತೆಗಿರೋಕ್ಕೆ ಒಳ್ಳೆ ಸಹವಾಸ ಸಿಕ್ಕಿದೆ. ಓಕೆ, ಮೇವು ಎಷ್ಟು ಖರ್ಚಾಗುತ್ತೆ ಮೇವಿಗೆ? ಅದೇ ಹೇಳಿದ್ನಲ್ಲ, ಅದನ್ನ ಲೆಕ್ಕಾಚಾರ ಯಾವುದೂ ನಾವು ನಮ್ಮ ಮನೇಲಿ ಹಾಲು ಕೊಡ್ತೀವಲ್ಲ, ಜನ ಹಾಲು ತೊಗೊಂಡೋಗ್ತಾರೆ. ಹಾಲು ತೊಗೊಂಡೋದವ್ರದ್ದೆಲ್ಲ ಲೆಕ್ಕ ಬರಿಬೇಕು, ಇವ್ರು ಇಷ್ಟು ಹಾಲು ತೊಗೊಂಡೋಗಿದ್ದಾರೆ, ಇಷ್ಟು ದುಡ್ಡು ಕೊಡಬೇಕು ಅಂತ. ಅದನ್ನು ಲೆಕ್ಕ ಇಡಲ್ಲ ನಾವು, ಅವರೇ ಲೆಕ್ಕಾಚಾರ ಎಲ್ಲ ಬಂದ್ಬಿಡ್ತಾರೆ ಸರ್. ವಿಡಿಯೋ ನೋಡೋರೆಲ್ಲ ಸರ್ ಲೆಕ್ಕ ಹಾಕಲ್ಲ, ಅದಕ್ಕೆ ಇಲ್ಲ, ಅವರೇ ಲೆಕ್ಕ ಇಟ್ಕೊಂಡು ಕರೆಕ್ಟಾಗಿ ಲೆಕ್ಕಾಚಾರ ಹಾಕಿ ಇಷ್ಟು ಲೀಟ್ರ್ ಹಾಲು ತೊಗೊಂಡೋಗಿದ್ದೆ, ಇಷ್ಟು ದುಡ್ಡು ಅಂತ ಕೊಟ್ಟು ಹೋಗ್ತಾರೆ. ಚೀಟಿಲಿ ಬರೆದು ಕೊಟ್ಬಿಟ್ಟು ಹೋಗ್ತಾರೆ. ಜನ ನಂಬಬೇಕು, ನಾವು ನಂಬಿದ್ರೆ ಜನ ನಮ್ಮನ್ನು ನಂಬ್ತಾರೆ. ನಾವೇ ಜನ ನಂಬದೇ ಇದ್ರೆ ಜನನೂ ನಮ್ಮನ್ನು ನಂಬಲ್ಲ. ಆ ನಂಬಿಕೆ ಉಳಿಸ್ಕೊಳ್ಳೋಂಥದ್ದು ನಾನು ಪದಾರ್ಥ ಕೊಡ್ತೀನ, ಅವರು ನಂಬಿಕೆ ಉಳಿಸ್ಕೋತಾರೆ. ಇವತ್ತು ನಮ್ಮ ಹತ್ರ 25 ವರ್ಷ 30 ವರ್ಷದಿಂದ ಹಾಲು ತೊಗೋತಾ ಇರೋರು ಇದ್ದಾರೆ. ಅವ್ರು ಯಾತಕ್ಕೆ ತೊಗೋತಾ ಇದ್ದಾರೆ? ತುಂಬ ಚೆನ್ನಾಗಿದೆ ಮತ್ತು ಶುಚಿತ್ವ. ನೀವೇ ಅವ್ರನ್ನ ಕೇಳಿದ್ದೀರಾ? ಹೌದು. ನಮ್ಮನೆ ಹಾಲು ಕುಡಿದ್ರಿ, ನಿಮಗೆ ರುಚಿ ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತು ಸರ್, ಅಷ್ಟೇ. ಓಕೆ ಸರ್, ಮತ್ತೆ ಏನಾದರೂ ದೇಸಿ ಹಸುಗಳನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಏನಾದ್ರು ಪ್ಲಾನ್ ಇದೆಯಾ? ಯಾಕೆಂದರೆ 1 ಲೀಟರ್ ಇಲ್ಲಿ 110 ರಿಂದ 120 ರೂಪಾಯಿಗೆ ಮಾರ್ತಾರೆ. ನಮ್ಮದೇ ಹಸುಗಳು ಕರು ಹಾಕಿದಾಗ, ಇದೆಲ್ಲ ಕರು ಹಾಕಿದಾಗ, ಗಬ್ಬ ಇರೋದೆಲ್ಲ ಕರು ಹಾಕಿದಾಗ ಹಾಲು ಈಲ್ಡ್ ಜಾಸ್ತಿ ಆಗುತ್ತೆ. ಓಕೆ, ಅಲ್ಲ ಜಾಸ್ತಿ ಸ್ಪೇಸು ಬೇಕಲ್ಲ ಇದೆಲ್ಲ? ಏನಿಲ್ಲ, ಕರು ಹಾಕಿದ್ರೆ ಕರುಗಳಿಗೆ ಜಾಗ ಇದೆ ಇಲ್ಲಿ. ಕರುಗಳು ಕಟ್ಟೋಕ್ಕೆ ಈ ಕಡೆ ಎಲ್ಲದಕ್ಕೂ ಅವಕಾಶ ಇದೆ. ಎಲ್ಲರೂ ಅವಶ್ಯ ನಿಮ್ಮ ಮನೆಗಾದರೂ ಒಂದು ನಾಟಿ ಹಸು ಕಟ್ಕೊಳ್ಳಿ. ಒಂದು. ಎರಡನೇದು, ನೀವು HF ಜರ್ಸಿ ಕಟ್ಕೊಂಡು ನೀವು ಏನು ನಷ್ಟ ಅನುಭವಿಸ್ತಾ ಇದ್ದೀರಾ, ಒಂದು ಆರೋಗ್ಯ ಇರ್ಬೋದು, ಆರ್ಥಿಕತೆ ಇರ್ಬೋದು, ಅಥವಾ ಅದರದ್ದು ಗೊಬ್ಬರ ಇರ್ಬೋದು. ಇವತ್ತು ಹಸು ಬದಲಾಗಿದ್ದಕ್ಕೆ ನೀವು ಗೊಬ್ಬರನ 1000 ರೂಪಾಯಿ ಕೊಟ್ಟು ರಾಸಾಯನಿಕ ತಗೋತಾ ಇದ್ದೀರಾ, ಹೌದಾ? ಅದೇ ಒಂದು ನಾಟಿ ಹಸು ಇಟ್ಕೊಂಡ್ರೆ 1 kg ಸಗಣಿಯಿಂದ 30 kg ಗೊಬ್ಬರ ತಯಾರು ಮಾಡ್ಕೋಬೋದು. ಯಾವುದು? ಸಾವಯವ ಗೊಬ್ಬರ. ಅದನ್ನು ಟ್ರೈನಿಂಗ್ ಕೊಡ್ತೀವಿ. ನೀವೇ? ನಾವು, ನಮ್ಮ ಸ್ನೇಹಿತರು ಎಲ್ಲ ಇದೆ, ನಮ್ಮದೇ ಒಂದು ಸೆಟಪ್ ಇದೆ ನಮ್ಮದು. ಅದರ ಜೊತೆಗೆ ಸಗಣಿ ಗಂಜಲದಿಂದ ಏನೇನು ನೀವು ಕೃಷಿಗೆ ಬೇಕಾದಂಥ ಗೊಬ್ಬರಗಳು ತಯಾರು ಮಾಡ್ಕೋಬೋದು, ಅದು ಹೇಳಿಕೊಡುತ್ತೆ. ಕೃಷಿಗೆ ಬೇಕಾಗಿರೋಂಥ ನಿಮ್ಮ ಕೀಟ ನಿಯಂತ್ರಕ, ಕೀಟನಾಶಕ ಅಲ್ಲ. ನಮ್ಮದು ಯಾವತ್ತೂ ನಾಶ ಮಾಡೋಂಥ ಸಂಸ್ಕೃತಿ ಧರ್ಮ ಅಲ್ಲ ನಮ್ಮದು. ನಾವು ಕೀಟನ ನಿಯಂತ್ರಣ ಮಾಡ್ತೇವೆ ಹೊರತು ನಾಶ ಮಾಡಲ್ಲ. ಅದು ಬದುಕಬೇಕು. ಯಾಕೆಂದರೆ ಅದನ್ನು ಸೃಷ್ಟಿ ಮಾಡೋ ಕಲೆ ನಮಗೆ ಗೊತ್ತಿಲ್ಲ, ಹಕ್ಕು ನಮ್ಮದಲ್ಲ. ಭಗವಂತನ ಸೃಷ್ಟಿ, ಅದನ್ನು ರಕ್ಷಣೆ ಮಾಡಬೇಕಷ್ಟೆ. ನಾವು ನಾಶ ಮಾಡೋಕ್ಕೆ ಯಾರು ನಾವು? ಅದಕ್ಕೋಸ್ಕರ ಅದು ಬದುಕಬೇಕು. ಲೀವ್ ಆ್ಯಂಡ್ ಲೆಟ್ ಲೀವ್ ಅದರ್ಸ್. ಯಾವತ್ತೂ ನಮ್ಮಲ್ಲಿ ನಾಶ ಮಾಡೋಂಥ ಸಂಸ್ಕೃತಿ ಬರಲಿಲ್ಲ ನಮ್ಮ ಧರ್ಮದಲ್ಲಿ, ನಮ್ಮ ದೇಶದಲ್ಲಿ. ಇವತ್ತುವರೆಗೂ ನಮ್ಮ ದೇಶದಿಂದ ನಾವು ಯಾವುದೇ ಬೇರೆ ದೇಶದ ಮೇಲೆ ದಂಡೆತ್ತು ಹೋಗಿ ಯುದ್ಧ ಮಾಡಿ ಬಂದಿಲ್ಲ. ನಾವು 2500 ವರ್ಷ ನಾವು ಆಕ್ರಮಣ ಅನುಭವಿಸಿದ್ದೇವೆ ಹೊರತು
ನಾವು ಯಾವುದೇ ದೇಶದ ಮೇಲೂ ನಮ್ಮ ಶಕ್ತಿ ಏನು ಕಮ್ಮಿನ ಇದೆ, ಜನಸಂಖ್ಯೆ ಏನು ಕಮ್ಮಿನ ಇದೆ. ನಮ್ಮ ಶಕ್ತಿಯಿಂದ ನಾವು ಯಾರನ್ನಾದರೂ ಆಕ್ರಮಣ ಮಾಡಿ ನಾವು ಕಬ್ಜಾ ಮಾಡ್ಕೋಬೋದಿತ್ತು, ಮಾಡಿಲ್ಲ ನಾವು. ಇವಾಗ ಮುಂಚೆ ಎಲ್ಲ ನಾಟಿ ಹಸು ಹಾಲು ಕೊಡ್ತಾಯಿದ್ರು. ನಾಟಿ ಹಸುಗಳು ಅದು ಕರು ಮೆಚ್ಯೂರ್ ಆಗೋದಕ್ಕೆ ಸುಮಾರು 3 ವರ್ಷ, 2.5-3 ವರ್ಷ ಬೇಕಾಗತ್ತೆ. ಆದರೆ ಇವತ್ತು HF ಜರ್ಸಿ ಕರುಗಳು 10 ತಿಂಗಳಿಗೆ ಮೆಚ್ಯೂರ್ ಆಗುತ್ತೆ. 10 ತಿಂಗಳಿಗೆ ಮೆಚ್ಯೂರ್ ಆದರೆ 19ನೇ ತಿಂಗಳು ಅಥವಾ 20ನೇ ತಿಂಗಳು ಅದರ ಹುಟ್ಟಿದ ದಿನದಿಂದ ಮೊದಲನೇ ಕರು ಹಾಕಾಗೋಗಿರುತ್ತೆ. ಮುಂಚೆ 3 ವರ್ಷಕ್ಕೆ ಅದು ಮೆಚ್ಯೂರ್ ಆದರೆ 3.25-4 ವರ್ಷಕ್ಕೆ ಮೊದಲನೇ ಕರು ಹಾಕೋದು. ಅಷ್ಟೊತ್ತಿಗೆ ಅದು ಬಲಿಷ್ಠವಾಗಿ ಆಗಿರೋದು. ಆ ಗರ್ಭನ ಬಸರನ್ನು ಹೊರೋಷ್ಟು ಶಕ್ತಿ ಇರೋದು. ಇವತ್ತು ಇರಲ್ಲ, ಯಾಕೆಂದರೆ ಅದು 10 ತಿಂಗಳ ಕರು. 10 ತಿಂಗಳ ಕರು ಅದು ಹೆಚ್ಚು ಕಡಿಮೆ 17-18 ತಿಂಗಳು ಅಂದರೆ ಅದರದ್ದು ಗರ್ಭಾವಸ್ಥೆಯಲ್ಲಿ 7ನೇ ತಿಂಗಳ ಮೇಲೆ ಕರು ಒಂದು 25-30 kg, ಕೆಚ್ಚಲು ಒಂದು 10-15 kg ಅಷ್ಟು, ಅಂದರೆ 35-40 kg ಅಷ್ಟು ತೂಕ ಹೊರಬೇಕಾಗಿದ್ದರೆ ಅದರ ಮೂಳೆ ಬೋನ್ ಡೆನ್ಸಿಟಿ ಅಂತ ನಾವು ಹೇಳ್ತೀವಿ, ಮೂಳೆ ಬಲಿಷ್ಠ ಆಗಿರಲ್ಲ. ಅದನ್ನು ತಡ್ಕೋಬೇಕಾಗಿದ್ದರೆ ಶಕ್ತಿ ಇಲ್ಲ ಅದಕ್ಕೆ, ಅದು ಬೇಗ ಮುಪ್ಪು ಬರುತ್ತೆ ಅದಕ್ಕೆ. ಈ ವಿಚಾರಗಳನ್ನ ಹೇಳಿದ್ರಿ ಸರ್? ಇದು ಹೇಳಿದ್ದೆ. ಇವತ್ತು ಏನಾಗಿದೆ ಅಂದರೆ ಈ ಕಾರಣದಿಂದ ಇವತ್ತು ನಮ್ಮ ಹೆಣ್ಣುಮಕ್ಕಳು ಅರ್ಲಿ ಮೆಚ್ಯೂರಿಟಿ, ಅರ್ಲಿ ಮೆನೋಪಾಸ್ ಇದು ಆಗೋದರಿಂದ ಇದನ್ನು ತಡೆಯೋದು ಹೇಗೆ? ಇದಕ್ಕೆ ಆಹಾರ ಏನು? ಒಂದು ನಾಟಿ ಹಸು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ತಗೊಂಡಾಗ ಪ್ರತಿನಿತ್ಯ ನಿಯಮಿತವಾದ ಸೇವನೆ ನಾಟಿ ಹಸು ತುಪ್ಪ ತಗೊಂಡ್ರೆ ಇಟ್ ಈಸ್ ಆ್ಯಂಟಿ ಏಜಿಂಗ್, ಅಂದರೆ ಮುಪ್ಪು ಬೇಗ ಬರೋದನ್ನು ತಡೆಯುತ್ತದು. ನಾಟಿ ಹಸು ತುಪ್ಪದಲ್ಲಿ ಆ ಶಕ್ತಿ ಇದೆ. ಇನ್ನೊಂದು ಅದರಲ್ಲಿ ಪವರ್ ಇದೆ. ಎರಡನೇದು ಅದರಲ್ಲಿ ಜ್ಯೋತಿ, ಬೆಳಕಿದೆ, ತೇಜಸ್ಸಿದೆ. ಅದರ ಜೊತೆಗೆ ಸೂರ್ಯ ಮತ್ತು ಚಂದ್ರನ ಕಿರಣಗಳಿದೆ. ಅದೆರಡು ಇದ್ದ ಮೇಲೆ ಇಟ್ ಈಸ್ ನಥಿಂಗ್ ಬಟ್ ಮೆಡಿಸನ್. ಇಡೀ ಜಗತ್ತಿನ ಚರಾಚರ ಸೃಷ್ಟಿಗೆ ಮೂಲ ಕಾರಣ ಸೂರ್ಯ. ಸೂರ್ಯನ ಅಂಶ ಇದ್ದ ಮೇಲೆ ಆ ತುಪ್ಪ ತಗೊಂಡಾಗ ಅವರ ಸಮಸ್ಯೆಗಳೇನಿದೆ ಪರಿಹಾರ ಆಗುತ್ತೆ. ಇವತ್ತು ನಿಮಗೆ ಹೆಂಗಸರಿಗಿರೋ ಸಮಸ್ಯೆನೇ ಮುಟ್ಟಿನ ತೊಂದರೆ, ಅದು ದೋಷಗಳು ಅದರಲ್ಲಿ ಇರೋಂಥದ್ದು. PCOD ಇರ್ಬೋದು, PCOS ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾಕಾಗುತ್ತೆ ಅಂದರೆ ಹಸುಗಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದು 3ನೇ ಕರು ಹಾಕೋಷ್ಟೊತ್ತಿಗೆ ಅದು ಗರ್ಭ ಧರಿಸೋಕ್ಕೆ ಸಾಧ್ಯನೇ ಇರಲ್ಲ. ಆವಾಗ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ಗಳೆಲ್ಲ ಕೊಟ್ಟು ಅದು ಇಂಡ್ಯೂಸ್ ಮಾಡಿದ್ದಾದಮೇಲೆ ಅದು ಹೀಟಾಗಿ ಬರುತ್ತೆ. ಇನ್ಸಮ್ನೇಟ್ ಮಾಡಿದ್ರೆ ಅದು ಕನ್ಸೀವ್ ಆಗುತ್ತೆ, ಆಮೇಲೆ ಕರು ಹಾಕುತ್ತೆ. ಸೊ ನೀವೆಲ್ಲನೂ ವಾಟ್ ಯು ಕಾಲ್ ಅದನ್ನು ಪ್ರಚೋದನೆ ಮಾಡಿ ಅದನ್ನು ಒಂದು ಲೆವೆಲಿಗೆ ತೊಗೊಂಬಂದು ಆಮೇಲೆ ಅದು ಕರು ಹಾಕಂಗೆ ಮಾಡ್ತೀರ. ಯಾವ ಕ್ರಿಯೆ ಸ್ವಾಭಾವಿಕವಾಗಿ ಆಗಬೇಕು ಅದೆಲ್ಲದಕ್ಕೂ ಇವತ್ತು ಯು ಹ್ಯಾವ್ ಟು ಗಿವ್ ಎನ್ ಅಸಿಸ್ಟೆನ್ಸ್ ಇಲ್ಲದೆ ಆಗ್ತಾಯಿಲ್ಲ. ಯಾಕೆಂದರೆ ನಾವು ಆ ಸ್ಥಿತಿಗೆ ಮುಟ್ಬಿಟ್ಟಿದ್ದೀವಿ. ಇವತ್ತು ಹೆಣ್ಣುಮಕ್ಕಳು ಈ ಸಮಸ್ಯೆಗಳು ಏನು ಮುಟ್ಟಿನ ತೊಂದರೆ ನಿಮ್ಮ ಇದು ಅನುಭವಿಸ್ತಾ ಇದ್ದೀರ, ಅದಕ್ಕೋಸ್ಕರ ಹೆಣ್ಣು ಮಗು ಮೆಚ್ಯೂರ್ ಆದಾಗ ಮೊದಲ 16 ದಿನ ಎಳ್ಳುಂಡೆ ಕೊಡ್ತಾರೆ. ಆ ಎಳ್ಳುಂಡೆನ ಯು ಕಂಟಿನ್ಯೂ ಇಟ್ ಫಾರ್ ಅನದರ್ 59 ಸೈಕಲ್ಸ್. ಪ್ರತಿ ಸರ್ತಿ ಋತುಚಕ್ರ ಆದಾಗ 1ನೇ ದಿವಸ, 2ನೇ ದಿವಸ, 3ನೇ ದಿವಸ ಒಂದೊಂದು ಎಳ್ಳುಂಡೆ ಕೊಡಿ. ಕೊಟ್ಟಾಗ ಏನಾಗುತ್ತೆ, ಥ್ರೂಔಟ್ ಹರ್ ಲೈಫ್ ದಟ್ ಗರ್ಲ್ ವಿಲ್ ನಾಟ್ ಸಫರ್ ಫ್ರಮ್ ಪೀರಿಯಡ್ಸ್ ಪ್ರಾಬ್ಲಮ್, ಕನ್ಸೆಪ್ಷನ್ ಪ್ರಾಬ್ಲಮ್, ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಡೆಲಿವರಿ ಆ್ಯಂಡ್ ಮೆನೋಪಾಸ್. ಇಷ್ಟಕ್ಕೂ ಸಮಸ್ಯೆ ಇಲ್ಲದೆ ಎಲ್ಲ ಪರಿಹಾರ ಆಗುತ್ತೆ. ಅವಾಗ ಹಿಂದಿನ ಕಾಲದಲ್ಲಿ ಅದಕ್ಕೋಸ್ಕರ ಆರೈಕೆನೇ ಮಾಡ್ತಾ ಇದ್ರು. ಆ ಟೈಮಲ್ಲಿ 1 ತಿಂಗಳು, 3 ತಿಂಗಳು, 5 ತಿಂಗಳು ಎಲ್ಲ ಬಾಣಂತನ ಮಾಡೋರು. ಇವತ್ತು ಅದೆಲ್ಲ ಬಿಟ್ಟು ಹೋಗಿದೆ.
ನಾವು ನಮ್ಮ ಮನೆಯಲ್ಲಿ ನಮ್ಮ ಹಸುಗಳಿಗೆ ಕನಿಷ್ಠ 1 ತಿಂಗಳು ಬಾಣಂತನ ಮಾಡ್ತೀವಿ. ಕನಿಷ್ಠ 1 ತಿಂಗಳು. ಕೆಲವು ಸರ್ತಿ ಅದು ಸ್ವಲ್ಪ ಆರೋಗ್ಯ ಏನಾದರೂ ವೀಕ್ ಆಗಿತ್ತು ಇದು ಅಂದರೆ ಬಾಣಂತನ ಎಕ್ಸ್ಟೆಂಡು ಮಾಡ್ತೀವಿ. ಇಲ್ಲದಿದ್ದರೆ 1 ತಿಂಗಳು ಮಿನಿಮಮ್ ಬಾಣಂತನ ಮಾಡ್ತೀವಿ. ಮಾಡಿದಾಗ ಆ ಹಾಲು ಏನಿದೆ ಆ ಹಾಲನ್ನು ಕುಡಿದಾಗ ನಮ್ಮ ಹೆಣ್ಣು ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ. ಹೆಣ್ಣುಮಕ್ಕಳೇನು ಗಂಡು ಮಕ್ಕಳಲ್ಲೂ ಆರೋಗ್ಯ ಚೆನ್ನಾಗಿರುತ್ತೆ. ಮನುಷ್ಯನಲ್ಲೇ ಆರೋಗ್ಯ ಚೆನ್ನಾಗಾಗತ್ತೆ. ಇವತ್ತು ಹೆಣ್ಣು ಮಗುವಿಗೆ ಏನು ಈ 60 ಸೈಕಲ್ ಕೊಟ್ಟಿರ್ತಾರೆ, ದಿ ಯೂಟ್ರಸ್ ವಿಲ್ ಬಿ ಕ್ರಿಸ್ಟಲ್ ಕ್ಲಿಯರ್ ಇದ್ದಾಗ ಆ ಎಗ್ ಏನು ಪ್ರೊಡ್ಯೂಸ್ ಆಗುತ್ತೆ ದಟ್ ಎಗ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಹುಟ್ಟಂಥ ಮಕ್ಕಳು ಬಲಿಷ್ಠವಾಗಿರ್ತಾರೆ, ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರ ಜೊತೆಗೆ ತುಪ್ಪ ಹಾಕಿರ್ತೀವಿ, ಎಳ್ಳು, ತುಪ್ಪ, ಬೆಲ್ಲ, ಕೊಬ್ಬರಿ ಇಷ್ಟು ಹಾಕಿ ಮಾಡಿರ್ತೀವಿ. ಎಲ್ಲನೂ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನು ಬೇಕೋ ಅದೆಲ್ಲ ಅದರಲ್ಲಿದೆ ಕೊಡೋ ಆಹಾರದಲ್ಲಿ. ಇವತ್ತು IVF ಸೆಂಟರ್ಗೆ ಹೋಗೋ ಕೆಲಸ ಇಲ್ಲ. ಇದು ಒಂದು. ಎರಡನೇದು ಯಾವುದೇ ಪ್ರಾಬ್ಲಮ್ ಇರಲ್ಲ ಇದರದ್ದು, ಯಾವುದೋ ಪೀರಿಯಡ್ಸ್ ಪ್ರಾಬ್ಲಮ್ಮು. ಬರೀ ನಾಟಿ ಹಸು ಹಾಲು ತುಪ್ಪ ಇದರಿಂದ ಅದನ್ನೆಲ್ಲ ಸೆಟ್ರೈಟ್ ಮಾಡ್ಕೋಬೋದು. ಇದರ ಜೊತೆಗೆ ಮಕ್ಕಳಿಗೆ ವ್ಯಾಕ್ಸಿನ್ ಮಾಡಿಸೋ ಅವಶ್ಯಕತೆ ಇಲ್ಲ. ನಾನು ನನ್ನಿಬ್ಬರು ಮಕ್ಕಳಿಗೂ ವ್ಯಾಕ್ಸಿನ್ ಏನು ಮಾಡಿಸಿಲ್ಲ. ಮಗಂಗೆ ಮಾತ್ರ ಬೈ ಮಿಸ್ಟೇಕ್ BCG ಹಾಕ್ಬಿಟ್ಟಿತ್ತು, ಮಗಳಿಗೆ ಅದು ಮಾಡಿಸ್ಲಿಲ್ಲ. ಕಂಪಲ್ಸರಿ ಅಲ್ವಾ ಸರ್? ಗೌರ್ಮೆಂಟೇ ಹೇಳುತ್ತಾರ? ಗೌರ್ಮೆಂಟ್ ಹೇಳ್ತಾರೆ ಮೇಡಮ್. ಹಾಗೆ ಅಂದ್ಬಿಟ್ಟು ನಾವು ಎಲ್ಲ ವಿಷಯನೂ ತಿನ್ನೋಕ್ಕಾಗತ್ತಾ? ಇವತ್ತು ಮಕ್ಕಳಿಗೆ ವ್ಯಾಕ್ಸಿನ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ, ಅದರದ್ದು ನಮ್ಮದೇನೂ ಇದಿಲ್ಲ. ಯಾಕೆಂದರೆ ಅವ್ರಿಗೆ ಅದನ್ನು ಭಯ ಪಡಿಸ್ಬಿಟ್ಟಿದ್ದಾರೆ. ಒಂದು. ಎರಡನೇದು, ಇಮ್ಯುನಿಟಿ ಹೊರಟೋಗಿರೋದ್ರಿಂದ ಇಮ್ಯುನಿಟಿ ಬಿಲ್ಡಪ್ ಮಾಡೋಕ್ಕೆ ವ್ಯಾಕ್ಸಿನ್ನು ಅಂತಾರೆ. ಆಯಿತು, ಕಾಯಿಲೆ ಬರದೇ ಇರೋಂಗೆ ವ್ಯಾಕ್ಸಿನ್ ಅಂತ. ಅದರಿಂದ ಬರೋಲ್ಲ ಅನ್ನೋದು ಗ್ಯಾರಂಟಿ ಏನು? ಮಕ್ಕಳಲ್ಲೇ ರೋಗ ನಿರೋಧಕ ಶಕ್ತಿನ ಹೆಚ್ಚು ಆಗಿರೋದ್ರಿಂದ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ. ಇವತ್ತು ಹೆಣ್ಣುಮಗುಗೆ ಇವಾಗ ಇದನ್ನು ಕೊಟ್ಟಾಗ, ಯಾವುದು ಎಳ್ಳುಂಡೆ ಎಲ್ಲ ಕೊಟ್ಟಾಗ, ಇವತ್ತು ಸರ್ವಿಕ್ಸ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಅಂತ ಹೊಸದಾಗಿ ಬಂದಿದೆ ಒಂದು. ಹೌದು. ಅದನ್ನು ಇದು ಮೊದಲಿಂದ ನೀವು ಶುರು ಮಾಡಿಕೊಂಡ್ರೆ ಅದರಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಎರಡನೇದು, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಫ್ರಮ್ ಡೇ 1 ನಾಟಿ ಹಸು ಹಾಲನ್ನು ರಾತ್ರಿ ಹೆಪ್ಪಾಕಬೇಕು. ಬೆಳಗ್ಗೆಗೆ ಮೊಸರಾಗತ್ತೆ. ಆ ಮೊಸರನ್ನು ಒಂದು ಬೆಳ್ಳಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ, ಬೆಳ್ಳಿದು ಲೋಟನೋ ಕಪ್ಪೋ ಅದರಲ್ಲಿ ಅಥವಾ ಒಂದು ತಟ್ಟೆಲೋ ಮೊಸರಿಡಿ 1 ಗಂಟೆ ಕಾಲ ಬೆಳ್ಳಿ ಪಾತ್ರೆಯಲ್ಲಿ ಇರಬೇಕದು. ಆಮೇಲೆ ಆ ಬಸರಿ ಹೆಂಗಸು ಯಾರಿರ್ತಾರೆ, ದಟ್ ಪ್ರೆಗ್ನೆಂಟ್ ಲೇಡಿ, ಅವರು ಅದನ್ನು ಕುಡಿಬೇಕು. ಏನೋ ಹಾಕೋಬೇಕಾಗಿಲ್ಲ, ಹಾಗೆ ಕುಡೀಲಿ. ಆವಾಗ ಹೊಟ್ಟೆ ಒಳಗೆ ಗರ್ಭದಲ್ಲಿ ಇರೋಂಥ ಮಗು ಯಾವುದಿದೆ ಅದರಲ್ಲಿ ಏನಾದರೂ ಡಿಫಾರ್ಮಿಟಿ ಎಲ್ಲ ಇತ್ತು ಅಂದರೂ ಈ ಮೊಸರು 1 ಗಂಟೆ ಕಾಲ ಬೆಳ್ಳಿ ಪಾತ್ರೆಯಲ್ಲಿ ಇದ್ದಿದ್ದ ಕೆಮಿಕಲ್ ರಿಯಾಕ್ಷನ್ನಿಂದ ಆ ಪ್ರಾಬ್ಲಮ್ಮನ್ನೆಲ್ಲ ಸೆಟ್ರೈಟ್ ಮಾಡುತ್ತದೆ. ಅಷ್ಟು ಶಕ್ತಿ ಇದೆ ಮೊಸರಿಗೆ. ಆಮೇಲೆ ಹುಟ್ಟಂಥ ಮಕ್ಕಳು ಅತ್ಯಂತ ಬಲಿಷ್ಠರಾಗಿರ್ತಾರೆ, ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರ ಜೊತೆಗೆ ಒಳ್ಳೆಯ ಬಣ್ಣ, ಒಳ್ಳೆಯ ಕೂದಲು, ಪ್ರಮಾಣಬದ್ಧ ಅಂಗ ಅಂಥೇಳಿ ಚರಕ ಸಂಹಿತೆಯಲ್ಲಿ ಬರೀತಾರೆ. ಚರಕ ಸಂಹಿತೆ ನಮಗೆ 3000 ವರ್ಷಕ್ಕಿಂತ ಹೆಚ್ಚಿನ ಹಳೆಯ ಆಯುರ್ವೇದದ ಗ್ರಂಥ. ಅದರಲ್ಲಿ ಬರೆದಿರೋದು ಇವತ್ತು ಸುಳ್ಳು ಅಂತ ಯಾರಾದರೂ ಹೇಳೋಕ್ಕಾಗತ್ತಾ? ಅದೆಲ್ಲ ಇದೆ. ಅದರ ಪ್ರಕಾರ ಇದು ಮಾಡ್ತೀವಿ. ಇನ್ನೊಂದು, ಆಕೆಗೆ ಡೆಲಿವರಿ ಏನಾಗುತ್ತೆ, ಡೆಲಿವರಿನೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಇನ್ನೊಂದಿದೆ, ಗೋರಸ ಅಂತ ಕೊಡ್ತೀವಿ. ಗೋರಸ ಅಂದರೆ ಏನಂದರೆ, ನಾಟಿ ಹಸು ಸಗಣಿ ನೆಲಕ್ಕೆ ಬೀಳೋ ಮುಂಚೆ ಕೈಯಲ್ಲಿ ಹಿಡಿದು ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿದರೆ ಒಂದು ತೊಪ್ಪೆ ಒಂದಿಷ್ಟು, ಅದು ಒಂದು 40-50 ml ರಸ ಬರುತ್ತೆ ಅದರದ್ದು. ಆ ರಸನ ಬಸರಿ ಹೆಂಗಸು ಯಾರಿದ್ದಾರೆ ಡೆಲಿವರಿಗೆ ಡೇಟ್ ಕೊಟ್ಟಿರ್ತಾರೆ. ನಾಳೆ ಡೆಲಿವರಿ ಅಂದರೆ ಇವತ್ತು ಬೆಳಗ್ಗೆ, ಇವತ್ತು ಸಂಜೆ, ನಾಳೆ ಬೆಳಗ್ಗೆ, ನಾಳೆ ಸಂಜೆ, ಈ 2 ಟೈಮ್ 4 ಟೈಮು 2 ದಿನ ಆ ಗೋರಸ ಸಗಣಿದು ರಸ ಏನಿದೆ ಅದನ್ನು ಕೊಟ್ಟರೆ ಎಂಥ ಬ್ರೀಚ್ ಕೇಸ್ ಇರಲಿ, ಎಂಥ ಸಿಸೇರಿಯನ್ ಇರಲಿ ನಾರ್ಮಲ್ ಆಗುತ್ತೆ. ಇಲ್ಲೇ ಇದೆಲ್ಲ ಈಸಿ ಮೆಥಡು ಇದೆ. ಇದನ್ನು ಬಿಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಇದಕ್ಕೆ ಸುರಿತೀವಿ.
ಡೆಲಿವರಿಗೆ ಒಂದು ಗೋವಿದ್ದರೆ ನಾಟಿ ಗೋವು ಅಂದರೆ ನಾಟಿ ಹಸು, ಬೇರೆದು ಯಾವುದೂ ಆಗಲ್ಲ. ನಾನು HF ಜರ್ಸಿ ಯಾವುದೂ ಹೇಳ್ತಾ ಇಲ್ಲ, ಎಲ್ಲ ಯಾವುದು ನಾವು ಟ್ರೀಟ್ಮೆಂಟು ಏನು ಹೇಳ್ತೀವಿ ಅದೆಲ್ಲ ನಾಟಿ ಹಸು ಉತ್ಪನ್ನಗಳಿಂದ ಆಗುವಂಥದ್ದು. ಇವಾಗ ಮಕ್ಕಳಿಗೆ ಯಾವ್ಯಾವ ಟೈಮಲ್ಲಿ ಹಾಲು ಕೊಡಬೇಕು, ಯಾವ ರೀತಿ ಕೊಡ್ಬೋದು? ಮೊಸರು ಕೊಡಿ, ಎಲ್ಲ ನಾಟಿ ಹಸು ಅಲ್ಲಿ ಎಲ್ಲ ಟೈಮು ಕೊಡಿ ಮಕ್ಕಳಿಗೆ.